ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು KSEABಯಿಂದ ಬಿಡುಗಡೆಯಾದ 2023-24ನೇ ಸಾಲಿನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳ ಸ್ವರೂಪವನ್ನು ನೋಡೋಣ. ಪ್ರಶ್ನೆಗಳ ಮೊದಲನೇ ಭಾಗವನ್ನು ನೋಡೋಣ. ಮೊದಲನೇ ಭಾಗದ ಪ್ರಶ್ನೆ ಈ ರೀತಿಯಾಗಿದೆ. ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1ನೇ ಭಾಗದಲ್ಲಿ ಬಹು ಆಯ್ಕೆಯ 8 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ 8 ಅಂಕಗಳನ್ನು ಈ ಒಂದು ಭಾಗದಲ್ಲಿ ನಿಗದಿಪಡಿಸಲಾಗಿದೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಈ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ಒಂದು ವರ್ಗ ಬಹುಪದೋಕ್ತಿ ಅಂತ ಕರೆದಾಗ ಅಲ್ಲಿ ಅತ್ಯಂತ ದೊಡ್ಡ ಘಾತ 2 ಇರೋದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ 2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ತ್ರಿಜ್ಯ ಆರ್ ಮಾನ ಆಗಿರುವ ಒಂದು ಗೋಳದ ಘನಫಲವು ಈ 4 ಆಯ್ಕೆಗಳಿಂದ ಆಯ್ಕೆ ಮಾಡಬೇಕು. ಆರ್ ತ್ರಿಜ್ಯವನ್ನು ಹೊಂದಿರುವಂತಹ ಒಂದು ಗೋಳದ ಘನಫಲವು 4/3 πr³ ಘನಮಾನಗಳು ಆಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 4/3 πr³ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 3 ಈ ರೀತಿಯಾಗಿದೆ. ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ 4 ಆಯ್ಕೆಗಳು ನೀಡಿದ್ದಾರೆ. ಈ 4 ಆಯ್ಕೆಗಳಲ್ಲಿ ನಾವು ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿದ್ದಾಗ b² - 4ac ಧನ ಸಂಖ್ಯೆಯಾಗಿರಬೇಕು. ಅಂದರೆ 0ಗಿಂತ ದೊಡ್ಡದಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ b² - 4ac ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 4 ಈ ರೀತಿಯಾಗಿದೆ. ಸೆಕೆಂಡ್ a = 2/√3 ಆದಾಗ ಕಾಸ್ a ನ ಬೆಲೆಯು ಈ 4 ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಹಾಗಾದರೆ ಸ್ವಲ್ಪ ಗಮನ ಕೊಟ್ಟು ನೋಡಿ. ಸೆಕೆಂಡ್ a ನೀಡಿದ್ದಾರೆ. ಅವರು ಕೇಳಿರುವುದು ಕಾಸ್ a. ಕಾಸ್ a ಮತ್ತು ಸೆಕೆಂಡ್ a ಸಂಬಂಧ ಕಾಸ್ a ಅನ್ನು ನಾವು ಬರಿಬೇಕಾದ್ರೆ 1/secant a ಅಂತ ಬರಿತೀವಿ. ಆದ್ದರಿಂದ ಕೊಟ್ಟಂಥ ಪದ 1/secant a ಅಂದರೆ 2/√3. ಆದ್ದರಿಂದ ಉತ್ತರ √3/2 ಆಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ √3/2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5 ಈ ರೀತಿಯಾಗಿದೆ. x, 21, 18, ಈ ಸಮಾಂತರ ಶ್ರೇಣಿಯಲ್ಲಿನ x ನ ಬೆಲೆಯು 4 ಆಯ್ಕೆಗಳನ್ನು ನೀಡಿದ್ದಾರೆ. ಈ 4 ಆಯ್ಕೆಗಳನ್ನು ಗುರುತಿಸಬೇಕಾದ್ರೆ ಪದಗಳನ್ನು ಬರ್ಕೊಳ್ಳೋಣ. x 21 ಆನಂತರ 18. ಇಲ್ಲಿ ಡಿ ಅನ್ನು ತೆಗೆದುಕೊಳ್ಳೋಣ. 3ರ ವ್ಯತ್ಯಾಸ ಇದೆ, ಅಂದರೆ ಇಳಿಕೆ ಕ್ರಮದಲ್ಲಿರೋದ್ರಿಂದ ಇದು -3 ಆಗಿದೆ. ಆದ್ದರಿಂದ 21ರ ಹಿಂದಿನ ಸಂಖ್ಯೆ ದೊಡ್ಡದಾಗಿರಬೇಕು. ಅದು 3 ವ್ಯತ್ಯಾಸ ಹೊಂದಿರಬೇಕಂದ್ರೆ 21ಕ್ಕೆ ನಾವು 3ಅನ್ನು ಸೇರಿಸಿದರೆ 24 ಆಗೋದ್ರಿಂದ ಪ್ರಶ್ನೆ ಸಂಖ್ಯೆ 5ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 6 ಈ ರೀತಿಯಾಗಿದೆ. x + 2y = c1 ಮತ್ತು 2x + 4y = c2 ಈ ರೇಖಾತ್ಮಕ ಸಮೀಕರಣಗಳಲ್ಲಿ 2c1 ≠ c2 ಆದಾಗ ಸಮೀಕರಣಗಳು. ಹಾಗಾದರೆ ಕೊಟ್ಟಂತಹ ಸಮೀಕರಣಗಳಿಂದ ಮೊದಲಿಗೆ a1/a2 ಅನ್ನು ತೆಗೆದುಕೊಳ್ಳೋಣ. ಅದಕ್ಕೂ ಮೊದಲು ಆಯ್ಕೆಗಳನ್ನು ನೋಡೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾದನ್ನು ಗುರುತು ಮಾಡಬೇಕಾದ್ರೆ ನಾವು a1/a2, b1/b2, c1/c2 ಅನುಪಾತಗಳನ್ನು ಹೊಂದಿಸಬೇಕು. ಆದ್ದರಿಂದ a1/a2 1/2, ಅದೇ ರೀತಿ b1/b2 = 2/4 ಅಂದರೆ ಅದರ ಕನಿಷ್ಠ ರೂಪ 1/2.
C1/C2 ಅಂತ ತೆಗೆದುಕೊಂಡಾಗ C1 ಅನ್ನು ನಾಟ್ ಈಕ್ವಲ್ ಟು C1 ಈಸ್ ನಾಟ್ ಈಕ್ವಲ್ ಟು C2 ಅಂದಾಗ C2 ಸ್ಥಳದಲ್ಲಿ ಏನಾದರೂ ನಾವು 2C1 ಹಾಕಿದರೆ ಇದರ ಕನಿಷ್ಠ ಬೆಲೆ 1/2 ಆಗ್ತಿತ್ತು. ಆದರೆ ಬೆಲೆ ಸಮ ಇಲ್ಲ ಅಂತದ್ರಿಂದ C1/C2 1/2ಗೆ ಸಮವಾಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಸಂಬಂಧವನ್ನು ಕಲ್ಪಿಸಿದಾಗ A1/A2 is equal to B1/B2 ಬಟ್ ನಾಟ್ ಈಕ್ವಲ್ ಟು C1/C2. ಹಾಗಾದರೆ ರೇಖೆಗಳು ಸಮಾಂತರವಾಗಿರುವುದರಿಂದ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಪ್ರಶ್ನೆ ಸಂಖ್ಯೆ 6ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7 ಈ ರೀತಿಯಾಗಿದೆ. 91ರ ಅವಿಭಾಜ್ಯ ಅಪವರ್ತನಗಳು 4 ಆಯ್ಕೆಗಳನ್ನು ನೀಡಿದ್ದಾರೆ. ಹಾಗಾದರೆ ಮೊದಲಿಗೆ ನಾವು 91ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 91ನ್ನು ನಾವು ಅಪವರ್ತನಗಳಿಗೆ 1, 7, 13 ಮತ್ತು 91ನ್ನು ಬರಿತೀವಿ. ಇಲ್ಲಿ ಗಮನಿಸಿ, ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದಾಗ 91 ಒಂದು ಸಂಯುಕ್ತ ಸಂಖ್ಯೆಯಾಗಿದೆ. ಆದ್ದರಿಂದ ಇದು ಅವಿಭಾಜ್ಯ ಅಪವರ್ತನವಲ್ಲ. ಅದರ ಜೊತೆಗೆ ಒಂದನ್ನು ಗಮನಿಸಿ, ಒಂದು ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ಸಂಖ್ಯೆಯಾಗಿರೋದ್ರಿಂದ ಅವಿಭಾಜ್ಯ ಅಪವರ್ತನಗಳಿಂದಾಗ ಅಲ್ಲಿ 3 ಮತ್ತು 13 ಮತ್ತು 7 ಮಾತ್ರ ದೊರೆಯುತ್ತದೆ. ಆದ್ದರಿಂದ ಪ್ರಶ್ನೆ ಸಂಖ್ಯೆ 7ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 13 ಮತ್ತು 7 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 8. ಚಿತ್ರದಲ್ಲಿ OP ಲಂಬ AB ಆದರೆ ABಯ ಉದ್ದವನ್ನು ಕಂಡುಹಿಡಿಯಿರಿ. ಈ 4 ಆಯ್ಕೆಗಳಿಂದ ಸರಿಯಾದ ಗುರುತಿಸಬೇಕು. ಚಿತ್ರವನ್ನು ಗಮನಿಸಿ, ಇಲ್ಲಿ O ಬಿಂದುವಿನಿಂದ ಒಂದು ಲಂಬವನ್ನು ABಗೆ ಎಳೆದಿದ್ದಾರೆ, ಅದನ್ನು P ಬಿಂದುವಿನಲ್ಲಿ ಸೇರಿಸಿದ್ದಾರೆ. ಹಾಗಾದರೆ ನಾವು ಪ್ರಮೇಯಗಳನ್ನ ನೋಡಿದಾಗ ಯಾವುದಾದ್ರೂ ಒಂದು ವೃತ್ತದಲ್ಲಿ ಒಂದು ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ಲಂಬವು ಜಾವನ್ನು ಪರಸ್ಪರ ಅರ್ಧಿಸುತ್ತದೆ. ಹಾಗಾದರೆ OP ಏನು ಮಾಡ್ತದೆ, ABಯನ್ನು 2 ಸಮಭಾಗಗಳನ್ನಾಗಿ ಮಾಡ್ತದೆ. ಇಲ್ಲಿ PB ಅಳತೆ 4 ಕೊಟ್ಟಿರೋದ್ರಿಂದ AP ಅಳತೆ ಕೂಡ 4 ಸೆಂಟಿಮೀಟರ್. ಅವರು ಕೇಳಿರುವ ಉದ್ದ AB. ಹಾಗಾದರೆ AB ಅಂದರೆ AP ಪ್ಲಸ್ BP, 4 + 4 ಒಟ್ಟಾರೆ ಉತ್ತರ 8. ಆದ್ದರಿಂದ ಪ್ರಶ್ನೆ ಸಂಖ್ಯೆ 8ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ 8 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನೋಡೋಣ. ಪ್ರಶ್ನೆಯ 2ನೇ ಭಾಗದಲ್ಲಿ ಈ ರೀತಿಯಾದ ಪ್ರಶ್ನೆ ಇರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 8 ಪ್ರಶ್ನೆಗಳು, ಒಟ್ಟು 8 ಅಂಕ. ಹಾಗಾದರೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ಈ ರೀತಿಯಾಗಿದೆ. 24 ಮತ್ತು 36 ಈ ಸಂಖ್ಯೆಗಳ ಲಸಾಅವು 72 ಆದರೆ ಅವುಗಳ ಮಸಾಅವನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಅಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಕೊಟ್ಟಂಥ ಅಂಶಗಳನ್ನು ಬರೆದರೆ 2 ಸಂಖ್ಯೆಗಳು ನೀಡಿದ್ದಾರೆ. ಆ ಸಂಖ್ಯೆಗಳನ್ನು A ಮತ್ತು B ಅಂತ ತೆಗೆದುಕೊಳ್ಳೋಣ. A = 24, ಅದೇ ರೀತಿ B = 36, ಜೊತೆಗೆ ಲಸಾವನ್ನು ನೀಡಿದ್ದಾರೆ ಕ್ಯಾಪಿಟಲ್ L. ಲಸಾ = 72. ಮಸಾ ಲೆಕ್ಕಿಸಬೇಕು. H = ಎಷ್ಟು ಅನ್ನೋ ಪ್ರಶ್ನೆಯನ್ನು ಬರ್ಕೊಳ್ಳೋಣ. ಹಾಗಾದರೆ ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ನಾವು 2 ಸಂಖ್ಯೆಗಳು ಮತ್ತು ಅವುಗಳ ಲಸಾ ಮಸಾ ಸಂಬಂಧವನ್ನು ಬರ್ಕೊಳ್ಳೋಣ. 2 ಸಂಖ್ಯೆಗಳ ಮಸಾಅ ಮತ್ತು ಲಸಾಅಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಹಾಗಾದರೆ ಕೊಟ್ಟಂಥ ಬೆಲೆಗಳಲ್ಲಿ H ಗುಣಾಕಾರ L ಅಂದರೆ 72 A ಅಂದರೆ 24 ಗುಣಾಕಾರ B ಅಂದರೆ 36. ಆದ್ದರಿಂದ H = 24 × 36 ಭಾಗಿಸು 72. 24 ಒಂದಲೇ 24 ಮೂರಲೇ 72. ಅದೇ ರೀತಿ 3 ಒಂದಲೇ 3 ಒಂದಲೇ 3 3 ಎರಡಲೇ 6. ಆದ್ದರಿಂದ H = 12. ಆದ್ದರಿಂದ 24 ಮತ್ತು 36ರ ಲಸಾಅ = 12 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 10 ಈ ರೀತಿಯಾಗಿದೆ. x-1 ಗುಣಿಸು x+3 = 0. ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ಕೊಳ್ಳೋಣ. ಅದಕ್ಕೆ ಕೊಟ್ಟಂಥ ಸಮೀಕರಣವನ್ನು ಬರ್ಕೊಳ್ಳೋಣ. x-1 ಗುಣಿಸು x+3 = 0. ಈ ಒಂದು ಕ್ರಿಯೆಯು ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಮಧ್ಯದಲ್ಲಿ ಬರುವಂಥ ಪದವಾಗಿದೆ. ಆದ್ದರಿಂದ ಇಲ್ಲಿ ಎರಡು ಪದಗಳ ಗುಣಾಕಾರ 0 ಆಗಬೇಕಾದ್ರೆ ಎರಡು ಪದಗಳಲ್ಲಿ ಯಾವುದಾದ್ರೂ ಒಂದು ಪದ 0 ಆಗಿರಬೇಕು. ಹಾಗಾದರೆ ಅದು x-1 = 0 ಆಗಿರಬಹುದು, ಇಲ್ಲವೇ x+3 = 0 ಆಗಿರಬಹುದು. ಆದ್ದರಿಂದ x = 1 ಅಥವಾ x -3. ಆದ್ದರಿಂದ x-1 ಗುಣಿಸು x+3 = 0. ಈ ಸಮೀಕರಣದ ಮೂಲಗಳು 1 ಮತ್ತು -3 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 11 ಈ ರೀತಿಯಾಗಿದೆ. ಎರಡು ವೃತ್ತಪಾದದ ತ್ರಿಜ್ಯಗಳು r1 ಮತ್ತು r2 ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಆದ್ದರಿಂದ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಶಂಕುವಿನ ಭಿನ್ನಕದ ಘನಫಲ = 1/3 πh ಗುಣಿಸು r1² ಪ್ಲಸ್ r2² ಪ್ಲಸ್ r1 ಇಂಟು r2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 12 ಈ ರೀತಿಯಾಗಿದೆ. p ಆಫ್ x = x² ಪ್ಲಸ್ 7x ಪ್ಲಸ್ 10. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ. ಹಾಗಾದರೆ ಕೊಟ್ಟಂತಹ ಬಹುಪದೋಕ್ತಿಯನ್ನು ಮೊದಲು ಬರ್ಕೊಳ್ಳೋಣ. p ಆಫ್ x = x² ಪ್ಲಸ್ 7x ಪ್ಲಸ್ 10. ಈ ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿದೆ. ಆದ್ದರಿಂದ ಇಲ್ಲಿ a = 1, b = 7, ಅದೇ ರೀತಿ c = 10. ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ -b/a. b/a ಬೆಲೆಗಳನ್ನು ಹಾಕೋಣ. -7/1 ಆದ್ದರಿಂದ -7. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ -7 ಅಂದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -7 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 13 ಈ ರೀತಿಯಾಗಿದೆ. ಚಿತ್ರದಲ್ಲಿ ಕೋನ PQR = 90 ಡಿಗ್ರಿ ಆದರೆ sin r ಭಾಗಿಸು cos r ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ಒಂದು ಪದವನ್ನು ಕಳ್ಕೊಳ್ಳೋಣ. sin r ಭಾಗಿಸು cos r ಬೆಲೆಯನ್ನು ನಾವು ಲೆಕ್ಕಿಸಬೇಕು. sin r/cos r ಅಂದರೆ ಅದು tan r. ಹಾಗಾದರೆ ಟ್ಯಾನ್ ಅಂದಾಗ ನಮಗೆ r ಕೋನವನ್ನು ಆಧಾರವಾಗಿ ತೆಗೆದುಕೊಂಡಾಗ ಟ್ಯಾನ್ ಅನ್ನೋದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು PQ / QR. ಆದ್ದರಿಂದ PQ 12/5. ಆದ್ದರಿಂದ sin r /cos r = 12/5. ಇದನ್ನು ಇನ್ನೊಂದು ರೀತಿಯಲ್ಲಿ ಬದಲಿಸ್ಬೋದು. ಅಂದರೆ sin r ಬೆಲೆಯನ್ನು ಸಪ್ರೇಟಾಗಿ ಮಾಡಿಕೊಂಡು ಆನಂತರ cos r ಬೆಲೆಯನ್ನು ಕೂಡ ಸಪ್ರೇಟ್ ಮಾಡಿಕೊಂಡು ಲೆಕ್ಕಿಸಿದರೆ ಇದೇ ಬೆಲೆಯನ್ನು ನಾವು ಕಂಡುಕೊಳ್ತೀವಿ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14 ಒಂದು ವರ್ಗಪಾದ ಪಟ್ಟಕಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4, 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ಅಂಶಗಳನ್ನು ನಾವು ಗಮನಿಸಿ. ಇಲ್ಲಿ 4 ಸಂಖ್ಯೆಗಳು ನೀಡಿದ್ದಾರೆ. ಆದ್ದರಿಂದ n ಆಫ್ s = 4. ಹಾಗಾದರೆ
ದಾಳವನ್ನು ಉಳಿಸಿದಾಗ ಎರಡನ್ನು ಪಡೆಯುವ ಸಂಭವನೀಯತೆ, ಎರಡನ್ನು ಪಡೆಯುವ ಸಂಭವನೀಯತೆಯ ಘಟನೆಯನ್ನು ನಾವು ಎ ಅಂತ ಕರೆಯೋಣ. ಎರಡನ್ನು ಪಡೆಯುವ ಘಟನೆ ಎ ಆಗಿರಲಿ. ಇಲ್ಲಿ ಮುಖಗಳ ಮೇಲೆ ಎರಡು ಇಲ್ಲದ ಕಾರಣ ಎನ್ ಆಫ್ ಎ ಅಂದರೆ ನಾವು ಎ ಎರಡು ಬರುವಂತಹ ಘಟನೆ 0 ಅಂತ ನಾವು ಬರ್ಕೊಳ್ತೀವಿ. ಆದ್ದರಿಂದ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಭಾಗಿಸು ಎನ್ ಆಫ್ ಎಸ್. ಎನ್ ಆಫ್ ಎ ಅಂದಾಗ 0/4 ಅಂದರೆ 0. ಆದ್ದರಿಂದ ಮೇಲಿನ ಘಟನೆಯಲ್ಲಿ ಎರಡನ್ನ ಪಡೆಯುವ ಸಂಭವನೀಯತೆ 0 ಅಂದರೆ ಇದು ಅಖಚಿತ ಘಟನೆ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 15 ಈ ರೀತಿಯಾಗಿದೆ. ತ್ರಿಭುಜ APC ಸಮರೂಪಿ ತ್ರಿಭುಜ PQR ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣವು 49 ಸೆಂಟಿಮೀಟರ್ ಸ್ಕ್ವೇರ್, AB is equal to 7 ಸೆಂಟಿಮೀಟರ್ ಮತ್ತು PQ is equal to 9 ಸೆಂಟಿಮೀಟರ್ ಆದಾಗ ತ್ರಿಭುಜ PQRನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗಾದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಆಧಾರದ ಮೇಲೆ ತ್ರಿಭುಜ ABC ಮತ್ತು ತ್ರಿಭುಜ PQRನ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ತ್ರಿಭುಜ PQR ವಿಸ್ತೀರ್ಣ ಭಾಗಿಸು ವಿಸ್ತೀರ್ಣ ಆಫ್ ತ್ರಿಭುಜ ABC is equal to PQR ತ್ರಿಭುಜ ಸಂಬಂಧಪಟ್ಟಂತೆ PQ ಸ್ಕ್ವೇರ್ ಡಿವೈಡ್ ಬೈ ABC ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ AB ಸ್ಕ್ವೇರ್. ಹಾಗಾದರೆ ಕೊಟ್ಟಂಥ ಬೆಲೆಗಳನ್ನು ಹಾಕಿ ಲೆಕ್ಕಾಚಾರ ಮಾಡೋಣ. ತ್ರಿಭುಜ PQR ವಿಸ್ತೀರ್ಣ ನಾವು ಲೆಕ್ಕಿಸಬೇಕು. ಆದ್ದರಿಂದ ವಿಸ್ತೀರ್ಣ ಆಫ್ ತ್ರಿಭುಜ PQR ಭಾಗಿಸು ABC ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 49 is equal to PQ 9 ಸ್ಕ್ವೇರ್ ಡಿವೈಡ್ ಬೈ AB 7 ಸ್ಕ್ವೇರ್. ಹಾಗಾದರೆ ವಿಸ್ತೀರ್ಣ ಆಫ್ ತ್ರಿಭುಜ PQR is equal to 9 ಸ್ಕ್ವೇರ್ ಅಂದರೆ 81 ಭಾಗಿಸು 7 ಸ್ಕ್ವೇರ್ ಅಂದರೆ 49 ಗುಣಾಕಾರ 49. 49 ಕ್ಯಾನ್ಸಲ್ ಆಗೋದ್ರಿಂದ ಉಳಿಯುವಂಥ ಬೆಲೆ 81 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ವಿಸ್ತೀರ್ಣ ಆಫ್ ತ್ರಿಭುಜ PQR is equal to 81 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 16 ಈ ರೀತಿಯಾಗಿದೆ. sin 90 ಮೈನಸ್ A is equal to cos 60 ಮತ್ತು A ಲಘುಕೋನವಾದಾಗ A ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ. ಹಾಗಾದರೆ ಪರಿಹಾರವನ್ನು ಬರ್ಕೊಳ್ಳೋಣ. ಕೊಟ್ಟಂತನ್ನು ಬರ್ಕೊಳ್ಳೋಣ. sin 90 ಡಿಗ್ರಿ ಮೈನಸ್ A is equal to cos 60 ಡಿಗ್ರಿ. ಈಗಾಗಲೇ ನಮಗೆ ಪೂರಕ ಕೋನಗಳ ಅನುಪಾತಗಳ ಆಧಾರದ ಮೇಲೆ cos 90 ಮೈನಸ್ ಅನ್ನು ನಾವು sin 90 ಮೈನಸ್ ಎ ಅನ್ನು ನಾವು cos A ಅಂತ ಬರಿಬೋದು. ಆದ್ದರಿಂದ cos A is equal to cos 60. ಎರಡು ಕಡೆ cos ಇರೋದ್ರಿಂದ A is equal to 60 ಡಿಗ್ರಿ. ಆದ್ದರಿಂದ A ಯ ಬೆಲೆ 60 ಡಿಗ್ರಿ ಆಗಿದೆ. ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗಕ್ಕೆ ಹೋಗೋಣ. ಈ ರೀತಿಯಾಗಿದೆ. ಪ್ರಶ್ನೆ ಭಾಗದ ಸಂಖ್ಯೆ ರೋಮನ್ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ 2 ಅಂಕದ 8 ಪ್ರಶ್ನೆಗಳಿದ್ದು ಒಟ್ಟು 16 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 17 ಈ ರೀತಿಯಾಗಿದೆ. 7 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹಾಗಾದರೆ ಕೊಟ್ಟಂಥದ್ದನ್ನು ಬರ್ಕೊಳ್ಳೋಣ. 7 + √5 ನಾವು ವಿರುದ್ಧ ಕ್ರಿಯೆಯಲ್ಲಿ ಮಾಡಬೇಕಾದ್ರೆ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೊಳ್ಳೋಣ. ಆದ್ದರಿಂದ 7 + √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆಯಾಗಿರಲಿ. ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂತಾದಾಗ ಅದು P/Q ರೂಪದಲ್ಲಿರಬೇಕು. ಆದ್ದರಿಂದ 7 + √5 is equal to P/Q. ಇಲ್ಲಿ P ಮತ್ತು
ಕ್ಯೂಗಳು ಸಹ ಅವಿಭಾಜ್ಯಗಳು ಅಥವಾ ಪರಸ್ಪರ ಅವಿಭಾಜ್ಯಗಳು. ಹಾಗಾದರೆ √5 ಇಲ್ಲೇ ಉಳಿಲಿ. √5 = P/Q -7 ಸರಳೀಕರಿಸಿದರೆ P -7Q/Q. ಹಾಗಾದರೆ √5 = P -7Q/Q ಬಂದಿದೆ. ಹಾಗಾದರೆ ಇಲ್ಲಿ ಗಮನಿಸಿ, P -7Q/Q ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾದರೆ ಇದರಿಂದ ಏನಾಗಿದೆ? ನಮ್ಮ ಊಹೆ ತಪ್ಪಾಗಿದೆ. ಹಾಗಾದರೆ ನಾವು ಊಹೆ ಮಾಡ್ಕೊಂಡಿದ್ದೇನು? 7 + √5 ಒಂದು ಭಾಗಲಬ್ಧ ಸಂಖ್ಯೆ ಅಂತಿದ್ವಿ. ಆದ್ದರಿಂದ 7 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 18 ಈ ರೀತಿಯಾಗಿದೆ. 3x² - 6x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಹಾಗಾದರೆ ಪರಿಹಾರ ಕೊಟ್ಟಂಥ ಸಮೀಕರಣವನ್ನು ಮೊದಲು ಬರ್ಕೊಳ್ಳೋಣ. 3x² - 6x + 2 = 0 ವರ್ಗ ಸಮೀಕರಣ ಸಾಮಾನ್ಯ ರೂಪ ax² + bx + c = 0. ಆದ್ದರಿಂದ a ಸ್ಥಾನದಲ್ಲಿ 3 ಇದೆ, b ಸ್ಥಾನದಲ್ಲಿ -6, c ಸ್ಥಾನದಲ್ಲಿ 2 ಇದೆ. ಹಾಗಾದರೆ ಈಗ ಸೂತ್ರವನ್ನು ಬರೆದುಕೊಂಡು ಲೆಕ್ಕಾಚಾರವನ್ನು ಮಾಡೋಣ. ಮೂಲಗಳ ಕಂಡುಹಿಡಿಯುವ ಸೂತ್ರ x = -b ± √b² - 4ac/2a. ಇದರಲ್ಲಿ ಮೇಲಿನ ಬೆಲೆಗಳನ್ನು ಹಾಕೋಣ. -6 + -r² -4 a ಅಂದರೆ 3 × c ಅಂದರೆ 2 2 × 3 ಸರಳೀಕರಿಸೋಣ. -× -6 + r -√36 6 ವರ್ಗ -4 3 12 12 24 ÷ 6. ಹಾಗಾದರೆ x = 6 ± √36ರಲ್ಲಿ 24 ಕಳೆದರೆ 12 ÷ 6. ಹಾಗಾದರೆ x = 6 ± √12ನ್ನು 4 × 3 ಅಂತ ಬರ್ಕೊಳ್ಳೋಣ /6. ಆದ್ದರಿಂದ x = 6 ± 4ನ್ನು ಹೊರಗಡೆ ತಂದರೆ 2 √3 / 6. 2ರಲ್ಲಿ ಸಾಮಾನ್ಯ 2 ಇರೋದ್ರಿಂದ 6ರಲ್ಲಿ 2ನ್ನು ತೆಗೆದರೆ 3 ± 2ನ್ನು ತೆಗೆದಿರೋದ್ರಿಂದ √3. 6ನ್ನು 2ರಿಂದ ಭಾಗಿಸಿದರೆ ಅದು ಕೂಡ 3. ಆದ್ದರಿಂದ x = 3 ± √3 / 3 ಆಗಿದೆ. ವರ್ಗ ಸಮೀಕರಣದ ಈ ಸೂತ್ರದಿಂದ ಈ ಮೂಲಗಳನ್ನು ನಾವು ಪಡಿತೇವೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 19 ಈ ರೀತಿಯಾಗಿದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಜೋಡಿಗಳು 4x + y = 15 ಮತ್ತು x + y = 6. ಹಾಗಾದರೆ ಕೊಟ್ಟಂತಹ ಪದಗಳನ್ನು ಬರ್ಕೊಳ್ಳೋಣ. ಪರಿಹಾರ ಮೊದಲನೆಯ ಸಮೀಕರಣ 4x + y = 15 ಇದನ್ನು 1 ಅಂತ ಕರೆಯೋಣ. ಅದೇ ರೀತಿ x + y = 6 ಇದನ್ನು 2 ಅಂತ ಕರೆಯೋಣ. ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾದ್ರೆ x ಅಥವಾ y ನ ಹೋಗಲಾಡಿಸಬೇಕು. y ನ ಸಹಗುಣಕಗಳು ಒಂದೇ ಇರೋದ್ರಿಂದ ನಾನು y ನ ಹೋಗಲಾಡಿಸ್ತೀನಿ. ಅದಕ್ಕಾಗಿ ನಾನು ಸಮೀಕರಣ 2 - 1 ಮಾಡ್ತೀನಿ. ಸಮೀಕರಣ
1 ಮೈನಸ್ 2 ಮಾಡೋಣ. 1 ಮೈನಸ್ 2ರಿಂದ ಹಾಗಾದರೆ ನೇರವಾಗಿ ಇಲ್ಲೇ ಬರ್ತದೆ, ಚಿಹ್ನೆಗಳ ಬದಲಾವಣೆ ಮಾಡ್ಕೊಳ್ಳೋಣ. ಮೈನಸ್ 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 4xನಲ್ಲಿ 1xನ್ನು ಕಳೆದ್ರೆ 3x, y ಮತ್ತು y ಹೋಗ್ತದೆ ಇಸ್ ಈಕ್ವಲ್ ಟು 15ರಲ್ಲಿ 6ನ್ನು ಕಳೆದ್ರೆ 9. 3x ಇಸ್ ಈಕ್ವಲ್ ಟು 9 ಅಂದರೆ x ಇಸ್ ಈಕ್ವಲ್ ಟು 3. ಹಾಗಾದರೆ x ಬೆಲೆ 3ಅನ್ನು ಬಳಸಿಕೊಂಡು ಈ 1 ಅಥವಾ 2 ಸಮೀಕರಣದಲ್ಲಿ x ಬೆಲೆಯನ್ನು ಹಾಕಿ y ಬೆಲೆ ಲೆಕ್ಸೋಣ. ನಾನು ಸಮೀಕರಣ 2ಅನ್ನು ತೆಗೆದುಕೊಳ್ತೀನಿ. ಸಮೀಕರಣ 2ರಿಂದ x ಪ್ಲಸ್ y ಇಸ್ ಈಕ್ವಲ್ ಟು 6, ಎಕ್ಸ್ನ ಬೆಲೆ 3 ಪ್ಲಸ್ y ಇಸ್ ಈಕ್ವಲ್ ಟು 6. ಆದ್ದರಿಂದ y ಇಸ್ ಈಕ್ವಲ್ ಟು 6ರಲ್ಲಿ 3ಅನ್ನು ಕಳೆದ್ರೆ 3. ಆದ್ದರಿಂದ x ಇಸ್ ಈಕ್ವಲ್ ಟು 3 ಮತ್ತು y ಇಸ್ ಈಕ್ವಲ್ ಟು 3 ಮೇಲಿನ ವರ್ಗ ಸಮೀಕರಣದ ಮೂಲಗಳು ಅಂತ ನಾವು ಹೇಳ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 20 ಈ ರೀತಿಯಾಗಿದೆ. 4, 9, 14 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ಅಂಶಗಳಿಂದ ಬೇಕಾದಂಥ ಅಂಶಗಳನ್ನು ಬರ್ಕೊಳ್ಳೋಣ. ಮೊದಲಿಗೆ ಶ್ರೇಣಿಯನ್ನು ಬರ್ಕೊಳ್ಳೋಣ. 4, 9, 14 ಡ್ಯಾಶ್ ಡ್ಯಾಶ್ ಡ್ಯಾಶ್. ಕೊಟ್ಟಂಥ ಅಂಶಗಳು ಸಮಾಂತರ ಶ್ರೇಣಿಯ ಮೊದಲನೆಯ ಪದ a ಇಸ್ ಈಕ್ವಲ್ ಟು 4, d 9ರಲ್ಲಿ 4ಅನ್ನು ಕಳೆದ್ರೆ 5, ಅದೇ ರೀತಿ n ಕೊಟ್ಟಿದ್ದಾರೆ 20. ಹಾಗಾದರೆ ಮೊದಲ 20 ಪದಗಳ ಮೊತ್ತ ಅಂದಾಗ SN ಸೂತ್ರವನ್ನು ಬರ್ಕೊಳ್ಳೋಣ. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಆಫ್ n ಮೈನಸ್ 1 ಇಂಟು d. ಈ ಸೂತ್ರದಲ್ಲಿ ಮೇಲಿನ ಬೆಲೆಗಳನ್ನು ಹಾಕಿ S20ಅನ್ನು ಲೆಕ್ಸೋಣ. S20 ಇಸ್ ಈಕ್ವಲ್ ಟು 20 ಭಾಗಿಸು 2 ಗುಣಿಸು 2 ಇಂಟು a ಅಂದರೆ 4 ಪ್ಲಸ್ 20 ಮೈನಸ್ 1 ಗುಣಿಸು 5. ಹಾಗಾದರೆ 20ಅನ್ನು 2 ಭಾಗ ಮಾಡಿದರೆ 10 ಗುಣಿಸು 2 4 8 ಪ್ಲಸ್ 20ರಲ್ಲಿ 1ಅನ್ನು ಕಳೆದರೆ 19 ಗುಣಿಸು 5. ಸರಳೀಕರಿಸೋಣ. 10 ಗುಣಿಸು 8 ಪ್ಲಸ್ 19 95. 10 ಗುಣಿಸು 95ಕ್ಕೆ 8ಅನ್ನು ಸೇರಿಸಿದರೆ 103. 103ಕ್ಕೆ 10ಅನ್ನು ಗುಣಿಸಿದರೆ 1030. ಆದ್ದರಿಂದ S20 ದತ್ತ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 1030 ಆಗಿದೆ. ಪ್ರಶ್ನೆ ಸಂಖ್ಯೆ 20ರಲ್ಲಿ ಅಥವಾ ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ಕೂಡ ನೋಡೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಇಲ್ಲಿ 6ರಿಂದ ಭಾಗಿಸಲ್ಪಡುವ ಧನಾತ್ಮಕ ಪೂರ್ಣಾಂಕಗಳಂದಾಗ 6ರಿಂದ ಭಾಗಿಸುವ ಸಂಖ್ಯೆಗಳನ್ನು ಒಂದು ಶ್ರೇಣಿಯಾಗಿ ಬರ್ಕೊಳ್ಳೋಣ. ಪರಿಹಾರ 6 ಮೊದಲನೇ ಪದ, ಆನಂತರ ಪದ 12, ಆನಂತರ ಪದ 18 ಹೀಗೆ ಮುಂದುವರಿತದೆ. ಆದ್ದರಿಂದ ಈ ಶ್ರೇಣಿಯಿಂದ ಪದಗಳನ್ನು ಬರ್ಕೊಳ್ಳೋಣ. ಮೊದಲ ಪದ a ಇಸ್ ಈಕ್ವಲ್ ಟು 6, d 6ರಿಂದ ಭಾಗಿಸಲ್ಪಡೋದ್ರಿಂದ 6ಅನ್ನೇ ನೇರವಾಗಿ ತೆಗೆದುಕೊಳ್ಳೋಣ. n ಇಸ್ ಈಕ್ವಲ್ ಟು 40. SN ಸೂತ್ರವನ್ನು ಹಾಕೊಳ್ಳೋಣ. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಆಫ್ n ಮೈನಸ್ 1 ಇಂಟು d. ಬೆಲೆಗಳನ್ನು ಹಾಕಿ S40ಅನ್ನು ಲೆಕ್ಕಾಚಾರ ಮಾಡೋಣ. S40 ಇಸ್ ಈಕ್ವಲ್ ಟು 40 ಭಾಗಿಸು 2 ಇಂಟು 2 ಇಂಟು 6 ಪ್ಲಸ್ 40 ಮೈನಸ್ 1 ಗುಣಿಸು 6. 40 ಭಾಗಿಸು 2 ಅಂದರೆ 20 ಗುಣಿಸು 2 6 12 ಪ್ಲಸ್ 40ರಲ್ಲಿ 1ಅನ್ನು ಕಳೆದರೆ 39 ಗುಣಿಸು 6. ಮತ್ತೆ ಸರಳೀಕರಿಸೋಣ. 20 ಇನ್ ಬ್ರಾಕೆಟ್ 12 ಪ್ಲಸ್ 39ಅನ್ನು 6ರಿಂದ ನಾವು ಗುಣಿಸಿದಾಗ
ಬರೆಯುವಂಥ ಬೆಲೆ 234. ಹಾಗಾದರೆ 20 ಗುಣಿಸು 234ಕ್ಕೆ 12 ಸೇರಿಸಿದರೆ 246. 246ನ್ನು 2ರಿಂದ ಗುಣಿಸಿದರೆ ಅಂದರೆ S40 = 2 × 12 2 ಕೆಲ 1 1 2 4 8 1 9 2 4 1 0 ಬರ್ಕೊಳ್ಳೋಣ. ಆದ್ದರಿಂದ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತ ಅದು 6ರಿಂದ ಭಾಗಿಸೋದು ಎಷ್ಟಾಗ್ತದೆ ಅಂದರೆ 4920 ಆಗ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 21 ಈ ರೀತಿಯಾಗಿದೆ. 1,5 ಮತ್ತು -4,0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಅಂಶಗಳನ್ನು ಬರ್ಕೊಳ್ಳೋಣ. ಪರಿಹಾರ ಎ ಅನ್ನು ಮೊದಲನೇ ಬಿಂದುವನ್ನು ಎ ಅಂತ ತೆಗೆದುಕೊಳ್ಳೋಣ. ಎ 1,5 ಅದೇ ರೀತಿ ಬಿ -4,0 M1 ಅನುಪಾತ M2 2:3 ನಾವು ಕಂಡುಹಿಡಿಯಬೇಕಾಗಿದ್ದು P(x, y) ಅಂದರೆ ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕ ಕಂಡುಹಿಡಿಯಬೇಕು. ಹಾಗಾದರೆ ಸೂತ್ರವನ್ನು ಬರ್ಕೊಳ್ಳೋಣ. P(x, y) = M1x2 plus M2x1 divided by M1 plus M2, M1y2 plus M2y1 divided by M1 plus M2. ಈ ಒಂದು ಸೂತ್ರದಲ್ಲಿ ಮೇಲಿನ ಬೆಲೆಗಳನ್ನು ಹಾಕಿ ನಿರ್ದೇಶಾಂಕ ಲೆಕ್ಕಿಸೋಣ. M1 2 ಗುಣಿಸು -4 ಪ್ಲಸ್ 3 ಗುಣಿಸು 1 ಡಿವೈಡೆಡ್ ಬೈ 2 ಪ್ಲಸ್ 3, 2 ಗುಣಿಸು 0 ಪ್ಲಸ್ 3 ಗುಣಿಸು 5 ಡಿವೈಡೆಡ್ ಬೈ 2 ಪ್ಲಸ್ 3. ಮೇಲಿನ ಭಾಗವನ್ನು ಸರಳೀಕರಿಸೋಣ. 2 ಗುಣಿಸು 4 -8 ಪ್ಲಸ್ 3 ಗುಣಿಸು 1 3 ಡಿವೈಡ್ ಬೈ 2ಕ್ಕೆ 3 ಸೇರಿಸಿದರೆ 5. ಅದೇ ರೀತಿ 2 ಗುಣಿಸು 0 0 ಪ್ಲಸ್ 3 ಗುಣಿಸು 5 15 ಡಿವೈಡೆಡ್ ಬೈ 5. ಹಾಗಾದರೆ P(x, y) -8ರಲ್ಲಿ 3ನ್ನು ಕಳೆದರೆ -5/5 15/5. ಹಾಗಾದರೆ ಬೆಲೆಗಳು -1, 3. ಆದ್ದರಿಂದ -1, 3 ಮೇಲಿನ 2 ಬಿಂದುಗಳನ್ನು 2:3ರಲ್ಲಿ ವಿಭಾಗಿಸುವ ಬಿಂದುವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 22 ಈ ರೀತಿಯಾಗಿದೆ. P(a) = 3/4 ಆದರೆ P(a) is not equal to 1/2 ಎಂದು ತೋರಿಸಿ. ಪರಿಹಾರ ಕೊಟ್ಟಂಥ ಅಂಶವನ್ನು ಮೊದಲು ಬರ್ಕೊಳ್ಳೋಣ. P(a) = 3/4 ನೀಡಿದ್ದಾರೆ. ನಾವು ಸಾಧಿಸಬೇಕಾಗಿದ್ದು P(a) is not equal to 1/2. ಹಾಗಾದರೆ ನಾವು P(a) ಇಂದ P(a) ಅನ್ನು ಲೆಕ್ಕಿಸೋಣ. ನಮಗೆ ಗೊತ್ತು ಸೂತ್ರ ಇದೆ. P(a) plus P(a) = 1. ಈ ಮೇಲಿನ ಸೂತ್ರದಲ್ಲಿ ನಾವು P(a) ಬೆಲೆ ಹಾಕೋಣ. 3/4 ಪ್ಲಸ್ P(a) = 1. ಆದ್ದರಿಂದ P(a) = 1 ಮೈನಸ್ 3/4. ಭಿನ್ನರಾಶಿಯನ್ನು ಕಳೆಯೋಣ. 4ರಲ್ಲಿ 1 ಸೇರಿಸಿದರೆ 4 ಮೈನಸ್ 3/4. 4ರಲ್ಲಿ 3ನ್ನು ಕಳೆದರೆ 1/4. ಆದ್ದರಿಂದ ನಮಗೆ ಬಂದಿದೆ P(a) 1/4. ಆದ್ದರಿಂದ P(a) is not equal to 1/2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 23 ಈ ರೀತಿಯಾಗಿದೆ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ. ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. ಪರಿಹಾರ: ಇಲ್ಲಿ ನಾವು 3.5 ಸೆಂಟಿಮೀಟರ್ ವೃತ್ತವಿರುವ ತ್ರಿಜ್ಯವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಅಂದಾಗ ತ್ರಿಜ್ಯಗಳ ನಡುವಿನ ಕೋನ 70 ಅಂದರೆ ಸ್ಪರ್ಶಕಗಳ ನಡುವಿನ ಕೋನ 180 ಮೈನಸ್ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿಯನ್ನು ಕಳೆದ್ರೆ 110 ಡಿಗ್ರಿ ಇರುವಂತೆ, ಅಂದರೆ ಎರಡು ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಇರುವಂತೆ ತ್ರಿಜ್ಯದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಬೇಕು. ರಚಿಸುವ ಹಂತಗಳನ್ನು ನೋಡ್ತಾ ಹೋಗಿ. ಈ ಬಂದಂತಹ ತ್ರಿಜ್ಯದ ಅಂತ್ಯ ಬಿಂದುಗಳಲ್ಲಿರುವ ಸ್ಪರ್ಶಕಗಳು ಬಂದಾಗ ಒಂದು ಚತುರ್ಭುಜದ ಆಕಾರ ಬರುತ್ತೆ. ಅದಕ್ಕೆ PQRS ಅಂತ ಹೆಸರು ಕೊಟ್ಟು ಈ ರೀತಿಯಾದ ರಚನೆಯನ್ನು ನಾವು ಮಾಡಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 24 cos 45 ಗುಣಿಸು sin 45 ಡಿವೈಡೆಡ್ ಬೈ secant 30 ಮೈನಸ್ cot 60ರ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಪರಿಹಾರ ಕೊಟ್ಟಂಥ ಅಂಶವನ್ನು ಬರ್ಕೊಳ್ಳೋಣ. cos 45 ಗುಣಿಸು sin 45 ಹೋಲ್ ಡಿವೈಡೆಡ್ ಬೈ secant 30 ಮೈನಸ್ cot 60. ಈ ಬೆಲೆಗಳನ್ನು ಹಾಕೋಣ. cos 45 1/√2 ಗುಣಿಸು sin 45 ಕೂಡ 1/√2 ಹೋಲ್ ಡಿವೈಡೆಡ್ ಬೈ secant 30 sin cos 30 2/√3/2, ಅದರಿಂದ ಇದು 2/√3. ಅದೇ ರೀತಿ ಮೈನಸ್ cot 60 ಅಂದರೆ ಅದು ಕೂಡ 1/√3. ಈ ಬೆಲೆಗಳನ್ನು ಸರಳೀಕರಿಸೋಣ. 1/√2 ಇಂಟು 1/√2 1/2 ಆಗ್ತದೆ. ಹೋಲ್ ಡಿವೈಡೆಡ್ ಬೈ √3 ಲಸ ಆಗೋದ್ರಿಂದ √3 ಮೈನಸ್ 2 ಮೈನಸ್ 1 ಅಂದರೆ ಅದರ ಬೆಲೆ 1. ಆದ್ದರಿಂದ ಇದನ್ನು ನಾವು √3/2 ಅಂತ ಬರೀಬಹುದು. ಆದ್ದರಿಂದ cos 45 ಇಂಟು sin 45 ಡಿವೈಡೆಡ್ ಬೈ secant 30 ಮೈನಸ್ cot 60 ಇದರ ಬೆಲೆ √3/2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಥವಾ ಪ್ರಶ್ನೆ ಇದೆ, ಅದು ಈ ರೀತಿಯಾಗಿದೆ. ಅಥವಾ ಪ್ರಶ್ನೆ cos A ಬೈ 1 ಪ್ಲಸ್ sin A ಪ್ಲಸ್ 1 ಪ್ಲಸ್ sin A ಬೈ cos A ಇಸ್ ಈಕ್ವಲ್ ಟು 2 secant A ಎಂದು ಸಾಧಿಸಿ. ಹಾಗಾದರೆ LHSನಿಂದ RHS ಅನ್ನು ಸಾಧಿಸೋಣ. ಕೊಟ್ಟಂತಹ ಎಡಭಾಗವನ್ನು ಬರ್ಕೊಳ್ಳೋಣ. ಆದ್ದರಿಂದ LHS ಇಸ್ ಈಕ್ವಲ್ ಟು cos A ಡಿವೈಡೆಡ್ ಬೈ 1 ಪ್ಲಸ್ sin A ಪ್ಲಸ್ 1 ಪ್ಲಸ್ sin A ಡಿವೈಡೆಡ್ ಬೈ cos A. ಇಲ್ಲಿ ಛೇದಗಳ ಲಸ ಅಂತ ನೇರವಾಗಿ ಗುಣಿಸೋಣ. ಛೇದಗಳ ಲಸ 1 ಪ್ಲಸ್ sin A ಗುಣಿಸು cos A, ಮೇಲ್ಗಡೆ ಭಾಗದಲ್ಲಿ cos ಸ್ಕ್ವೇರ್ A ಪ್ಲಸ್ ಆಫ್ 1 ಪ್ಲಸ್ sin A ಹೋಲ್ ಸ್ಕ್ವೇರ್ cos ಸ್ಕ್ವೇರ್ A ಪ್ಲಸ್ A ಪ್ಲಸ್ B ಹೋಲ್ ಸ್ಕ್ವೇರ್ನ ವಿಸ್ತರಿಸಿದರೆ 1 ಪ್ಲಸ್ B ಸ್ಕ್ವೇರ್ ಅಂದರೆ sin ಸ್ಕ್ವೇರ್ A ಪ್ಲಸ್ 2 sin A ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin A ಇಂಟು cos A. cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A 1 ಮತ್ತು ಪ್ಲಸ್ 1 ಇದೆ, ಪ್ಲಸ್ 2 sin A ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin A ಗುಣಿಸು cos A. ಸರಳೀಕರಣ ಮಾಡೋಣ. 1 ಪ್ಲಸ್ 1 2 ಪ್ಲಸ್ 2 sin A ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin A ಗುಣಿಸು cos A. 2 ಪ್ಲಸ್ 2 ಅಂದಾಗ ಎರಡನ್ನ ಸಾಮಾನ್ಯ ತೆಗೆದರೆ 2 ಇಂಟು 1 ಪ್ಲಸ್
sin a whole divided by 1 plus sin a into cos a. 1 plus sin a 1 plus sin a ಕ್ಯಾನ್ಸಲ್ ಆಗೋದ್ರಿಂದ ಉಳಿಯುವಂಥ ಪದಗಳು 2 by cos a. ಆದ್ದರಿಂದ 2 cos a ಉತ್ಕ್ರಮದಲ್ಲಿದ್ದ ಮೇಲೆ ಅಂತಂದರೆ secant a. ಹಾಗಾದರೆ RHSನಲ್ಲಿ ಸಾಧಿಸಬೇಕಾದ ಪದ ಬಂದಿರೋದ್ರಿಂದ ಈ ರೀತಿಯಾಗಿ ಇದನ್ನು ಸಾಧಿಸಬೇಕು. ಹಾಗಾದರೆ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಭಾಗ 4ಕ್ಕೆ ಹೋಗೋಣ. ಅದು ಈ ರೀತಿಯಾಗಿದೆ. ಪ್ರಶ್ನೆ ಸಂಖ್ಯೆ ಭಾಗ 4. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ 3 ಅಂಕದ 9 ಪ್ರಶ್ನೆಗಳಿದ್ದು ಈ ವಿಭಾಗಕ್ಕೆ 27 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಒಂದೊಂದಾಗಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾಗಾದರೆ ಪ್ರಶ್ನೆ ಸಂಖ್ಯೆ 25 ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಘಾತಾಂಕ 3 ಪ್ಲಸ್ 4x ಘಾತಾಂಕ 2 ಮೈನಸ್ 11x ಪ್ಲಸ್ 35 ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಹಾಗಾದರೆ ಪರಿಹಾರವನ್ನು ಕಂಡುಕೊಳ್ಳೋಣ. ಮೊದಲಿಗೆ ಪಿ ಆಫ್ ಎಕ್ಸ್ ಅನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಕೊಟ್ಟಂಥದ್ದನ್ನು ಬರ್ಕೊಳ್ಳೋಣ. 3x ಘಾತಾಂಕ 3 ಪ್ಲಸ್ 4x ಘಾತಾಂಕ 2 ಮೈನಸ್ 11x ಪ್ಲಸ್ 35. ಅದೇ ರೀತಿ ಜಿ ಆಫ್ ಎಕ್ಸ್ ಅನ್ನು ಬರ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3. ನಾವೀಗ ಪಿ ಆಫ್ ಎಕ್ಸ್ ಅನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಲೆಕ್ಕಿಸಬೇಕು. ಹಾಗಾದರೆ ಕ್ಯೂ ಆಫ್ ಎಕ್ಸ್ನ ಬೆಲೆಯನ್ನು ಲೆಕ್ಕಿಸಬೇಕು, ಜೊತೆಗೆ ಆರ್ ಆಫ್ ಎಕ್ಸ್ ಅನ್ನು ಕಂಡುಕೊಳ್ಬೇಕು. ಹಾಗಾದರೆ ಪಿ ಆಫ್ ಎಕ್ಸ್ ಅನ್ನು ಕ್ಯೂ ಆಫ್ ಎಕ್ಸ್ನಿಂದ ಜಿ ಆಫ್ ಎಕ್ಸ್ನಿಂದ ಭಾಗಿಸೋಣ. ಪಿ ಆಫ್ ಎಕ್ಸ್ ಇಲ್ಲಿ ಸರಿಯಾಗಿ ಗಮನಿಸಿ, ಘಾತಾಂಕಗಳಲ್ಲಿ ಯಾವುದೇ ಬದಲಾವಣೆ ಇಳಿಕೆ ಕ್ರಮದಲ್ಲಿ ಸರಿಯಾಗಿರೋದ್ರಿಂದ ಯಾವುದೇ ಬದಲಾವಣೆ ಮಾಡದೆ ನೇರವಾಗಿ ಪಿ ಆಫ್ ಎಕ್ಸ್ ಅನ್ನು ಬರ್ಕೊಳ್ಳೋಣ. 3x ಘಾತಾಂಕ 3 ಪ್ಲಸ್ 4x ಸ್ಕ್ವೇರ್ ಮೈನಸ್ 11x ಪ್ಲಸ್ 35. ಇದನ್ನು ಜಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3 ಘಾತಾಂಕ ಸರಿಯಾದ ಇಳಿಕೆ ಕ್ರಮದಲ್ಲಿರೋದ್ರಿಂದ ಯಾವುದೇ ಬದಲಾವಣೆ ಮಾಡದೆ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3. ಹಾಗಾದರೆ ಈಗ ಭಾಗಾಕಾರವನ್ನು ಮಾಡಿ ನಾವೀಗ ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ಗಮನಿಸಬೇಕಾಗಿದೆ. ಇಲ್ಲಿ ಮೊದಲಿಗೆ ಗಮನಿಸಿ, ಪಿ ಆಫ್ ಎಕ್ಸ್ನ ಮೊದಲನೇ ಪದ ಜಿ ಆಫ್ ಎಕ್ಸ್ನ ಮೊದಲನೇ ಪದ ಇರುವಂತಹ ವ್ಯತ್ಯಾಸ 3x ಘಾತಾಂಕ 3ಅನ್ನು ಎಕ್ಸ್ ಸ್ಕ್ವೇರ್ಗೆ ಹೋಲಿಸಿದಾಗ ಅಲ್ಲಿ 3xನ ವ್ಯತ್ಯಾಸ ಇರೋದರಿಂದ 3x ಅನ್ನು ಬರೆದುಕೊಂಡು ಅದನ್ನು ಜಿ ಆಫ್ ಎಕ್ಸ್ಗೆ ಗುಣಿಸಿ ಹಚ್ಚೋಣ. 3x ಗುಣಿಸು ಎಕ್ಸ್ ಸ್ಕ್ವೇರ್ 3x ಘಾತಾಂಕ 3 ಮೈನಸ್ ಇಂಟು ಪ್ಲಸ್ ಮೈನಸ್ 3 6x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ 3 9x. ಈಗ ಇದನ್ನು ಕಳೆಯೋಣ. ಕಳೆಯೋದಕ್ಕಾಗಿ ಚಿಹ್ನೆ ಬದಲಾವಣೆ ಮಾಡ್ಕೊಳ್ಳೋಣ. ಮೈನಸ್ ಪ್ಲಸ್ ಮೈನಸ್ 3x³ ಮೈನಸ್ 3x³ ಕ್ಯಾನ್ಸಲ್ ಆಗ್ತದೆ. ಪ್ಲಸ್ ಮತ್ತು ಪ್ಲಸ್ ಇದರಿಂದ ಕೂಡಿಸ್ಬೇಕು. 4 ಪ್ಲಸ್ 6 10x ಘಾತಾಂಕ 2 ಮೈನಸ್ ಮೈನಸ್ ಕೂಡಿಸ್ಬೇಕು. ಮೈನಸ್ 20x ಮೇಲ್ಗಡೆ ಇರುವಂಥ ಪ್ಲಸ್ 35 ಕೆಳಗಡೆ ಬರ್ಕೊಳ್ಳೋಣ. ಈಗ ಮತ್ತೆ ಮೊದಲನೇ ಪದದ ಎಕ್ಸ್ ಸ್ಕ್ವೇರ್ನ ಮತ್ತು ಎಕ್ಸ್ ಸ್ಕ್ವೇರ್ನ ಹೊಂದಿಸಿದಾಗ ನಮಗೆ 10 ವ್ಯತ್ಯಾಸ ಇದೆ. ಆದ್ದರಿಂದ ಪ್ಲಸ್ 10ರಿಂದ ಜಿ ಆಫ್ ಎಕ್ಸ್ಗೆ ಗುಣಿಸಿ ಹಚ್ಚೋಣ. 10 ಗುಣಿಸು ಎಕ್ಸ್ ಸ್ಕ್ವೇರ್ 10x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 17 20x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10 30. ಇದನ್ನು ಕಳೆಯುವ ಕ್ರಿಯೆ ಮಾಡೋಣ. ಅದಕ್ಕಾಗಿ ಚಿಹ್ನೆ ಬದಲಾವಣೆ ಮೈನಸ್ ಪ್ಲಸ್ ಮೈನಸ್. ಹಾಗಾದರೆ 10x ಸ್ಕ್ವೇರ್ ಮೈನಸ್ 10x ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿ ಮೈನಸ್ 20x ಪ್ಲಸ್ 20x ಕ್ಯಾನ್ಸಲ್ ಆಗ್ತದೆ. 35ರಲ್ಲಿ 30 ಕಳೆದರೆ ಉಳಿಯುವಂಥ ಪದ 5. ಆದ್ದರಿಂದ ಇಲ್ಲಿ ಗಮನಿಸಿ, ಜಿ ಆಫ್ ಎಕ್ಸ್ಗಿಂತ ಶೇಷವು ಚಿಕ್ಕದಾಗಿರೋದ್ರಿಂದ ಭಾಗಾಕಾರವನ್ನು ನಿಲ್ಲಿಸಿ
ಪಿ ಆಫ್ ಎಕ್ಸನ್ನು ಕ್ಯೂ ಜಿ ಆಫ್ ಎಕ್ಸಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 3x ಪ್ಲಸ್ 10 ಆಗ್ತದೆ. ಅದೇ ರೀತಿ ಶೇಷ ಆರ್ ಆಫ್ ಎಕ್ಸ್ 5 ಆಗ್ತದೆ. ಈ ರೀತಿಯಾದ ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು. ಇದೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಕೂಡ ಇದೆ, ಅದನ್ನು ಕೂಡ ಬಿಡಿಸೋಣ ಅಥವಾ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಕೊಟ್ಟಂಥದ್ದನ್ನು ಬರ್ಕೊಳ್ಳೋಣ. ಇಲ್ಲಿ ಕೊಟ್ಟಿರುವಂಥ ಅಂಶಗಳು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಕರಿತೇವೆ. ಆಲ್ಫಾ ಪ್ಲಸ್ ಬೀಟಾ -3 ಆಗಿದೆ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = 2 ಆಗಿದೆ. ಇವುಗಳನ್ನು ತೆಗೆದುಕೊಂಡು ಒಂದು ಬಹುಪದೋಕ್ತಿಯನ್ನು ಬರೀಬೇಕು. ಆದ್ದರಿಂದ ಬಹುಪದೋಕ್ತಿಯನ್ನು ಬರೆಯೋಣ. ಪಿ ಆಫ್ ಎಕ್ಸ್ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀಬೇಕಾದ್ರೆ ಆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬರೆಯುವಂಥ ಕ್ರಿಯೆ ಈ ರೀತಿ ಇರ್ತದೆ. x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಕೊಟ್ಟಂಥ ಅಂಶಗಳನ್ನು ಇದರಲ್ಲಿ ಹಾಕೋಣ. x² ಮೈನಸ್ ಆಫ್ 3 ಇಂಟು ಎಕ್ಸ್ ಪ್ಲಸ್ 2. ಆದ್ದರಿಂದ ಪಿ ಆಫ್ ಎಕ್ಸ್ ಈ ರೀತಿ ಆಗ್ತದೆ. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ಹಾಗಾದರೆ -3 ಮತ್ತು 2 ಕ್ರಮವಾಗಿ ಮೊತ್ತ ಮತ್ತು ಗುಣಲಬ್ಧವಾಗಿರುವಂತಹ ಒಂದು ಬಹುಪದೋಕ್ತಿ ಯಾವುದಂದರೆ ಅದು x² ಪ್ಲಸ್ 3x ಪ್ಲಸ್ 2 ಆಗಿದೆ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕಿಸೋಣ. ಆದ್ದರಿಂದ ಪಿ ಆಫ್ ಎಕ್ಸನ್ನು ನಾವು ಅಪವರ್ತಿಸೋಣ. ಪಿ ಆಫ್ ಎಕ್ಸ್ x² ಪ್ಲಸ್ 3x ಪ್ಲಸ್ 2. ಇಲ್ಲಿ ನಾವು 2 ಪದಗಳನ್ನು ಗುಣಿಸಿದಾಗ 2 ಬರಬೇಕು. ಅದೆರಡನ್ನು ಗುಣಿಸಿದರೆ 3 ಬರಬೇಕಂದ್ರೆ 2 ಮತ್ತು 1 ಇದೆ. ಅವುಗಳನ್ನು ತೆಗೆದುಕೊಳ್ಳೋಣ. x² ಪ್ಲಸ್ ಎಕ್ಸ್ ಪ್ಲಸ್ 2x ಪ್ಲಸ್ 2 ಮತ್ತೆ ಅಪವರ್ತಿಸೋಣ. ಸಾಮಾನ್ಯ ಪದಗಳನ್ನು ತೆಗೆಯುವ ಮೂಲಕ x ಪ್ಲಸ್ 1 ಉಳಿತದೆ. ಈ ಭಾಗದಲ್ಲಿ ಪ್ಲಸ್ 2 ಸಾಮಾನ್ಯವಾಗುವುದರಿಂದ x ಪ್ಲಸ್ 2. 2ರಲ್ಲಿ ಇರುವಂಥ ಸಾಮಾನ್ಯ ಪದ ಇದು x ಪ್ಲಸ್ 1 ಮತ್ತು ಉಳಿಯುವಂಥ ಪದಗಳು x ಪ್ಲಸ್ 2. ಆದ್ದರಿಂದ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು -1 ಮತ್ತು -2 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 26 ಈ ರೀತಿಯಾಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ 4.2 ಸಾಧಿಸುವ ವಿಧಾನವನ್ನು ನೋಡೋಣ. ಪರಿಹಾರ. ದತ್ತ ನಾವು ಇಲ್ಲಿ ಒಂದು O ಕೇಂದ್ರವುಳ್ಳ ವೃತ್ತಕ್ಕೆ P ಬಿಂದುವಿನಿಂದ ಸ್ಪರ್ಶಕವನ್ನು ರಚಿಸಿದೆ. ಹಾಗಾದರೆ O ಬಿಂದುವಿರುವಂಥ ಒಂದು ವೃತ್ತಕ್ಕೆ P ಬಿಂದುವಿನಿಂದ 2 ಸ್ಪರ್ಶಕ ರಚಿಸೋ ನಾವು PQ ಮತ್ತು PR ಆಗಿರಲಿ. ಈ ನಾವು ಪ್ರಮೇಯದಲ್ಲಿ ಸಾಧಿಸಬೇಕಾಗಿದ್ದು ಈ ಸ್ಪರ್ಶಕಗಳು ಉದ್ದಗಳು ಸಮವಾಗಿವೆ. ಅಂದರೆ ಸಾಧನೆಯ PQ = PR. ಅದಕ್ಕಾಗಿ ನಾವು ರಚನೆಯನ್ನು ಮಾಡೋಣ. OP, OQ ಮತ್ತು OR ಅನ್ನು ಸೇರಿಸೋಣ. ಹಾಗಾದರೆ ಇಲ್ಲಿ 2 ತ್ರಿಭುಜಗಳು ಬಂದವು. ನಾವು ಸಾಧನೆಯನ್ನು ಮಾಡ್ತಾ ಹೋಗೋಣ. ಈ 2 ತ್ರಿಭುಜಗಳನ್ನು ತೆಗೆದುಕೊಂಡು ಇವುಗಳ ಸರ್ವಸಮ ಅಂತ ಸಾಧಿಸಿ PQ ಮತ್ತು PR ಸಮ ಅಂತ ಸಾಧಿಸಬೇಕು. ಆದ್ದರಿಂದ ತ್ರಿಭುಜ OPQ ಮತ್ತು OPRಗಳಲ್ಲಿ OP ಉಭಯ ಸಾಮಾನ್ಯ, OQ ಮತ್ತು OR ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಇವು ಸಮ. ಜೊತೆಗೆ ಕೋನ OQP = ORP ಲಂಬ ಕೋನಗಳು. ಏಕೆಂದರೆ ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಗಳು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ 2 ಈ ಒಂದು ದತ್ತಾಂಶದಿಂದ ತ್ರಿಭುಜ OPQ ಮತ್ತು OPRಗಳು ಸರ್ವಸಮ ಅಂತ ಸಾಧಿಸಬಹುದು. 2 ತ್ರಿಭುಜಗಳ ಸರ್ವಸಮ ಅಂದಾಗ ಅನುರೂಪ ಬಾಹುಗಳು ಸಮವಾಗಿರೋದ್ರಿಂದ PQ = PR. ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು PQ ಮತ್ತು PR ಸಮನಾಗಿವೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 27. AC = 8 ಸೆಂಟಿಮೀಟರ್, AB 5 ಸೆಂಟಿಮೀಟರ್ ಮತ್ತು BC 6.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ABCಯ ಅನುರೂಪ ಬಾಹುಗಳ 2/3 ರಚಿಸಿ. ಹಾಗಾದರೆ ಮೊದಲಿಗೆ ನಾವು ಕೊಟ್ಟಂಥ ದತ್ತಾಂಶಗಳಿಂದ ತ್ರಿಭುಜವನ್ನು ರಚಿಸಬೇಕು. ನಾನು AC ಪಾದವನ್ನಾಗಿ ತೆಗೆದುಕೊಂಡು ಅದರ ಆಧಾರದ ಮೇಲೆ ತ್ರಿಭುಜವನ್ನು ರಚಿಸ್ತೀನಿ. ಆದ್ದರಿಂದ ಮೊದಲಿಗೆ AC 8 ಸೆಂಟಿಮೀಟರ್, AB 5 ಸೆಂಟಿಮೀಟರ್ ಮತ್ತು BC 6.5 ಸೆಂಟಿಮೀಟರ್ ಅಂತೆ ಒಂದು ತ್ರಿಭುಜವನ್ನು ರಚಿಸಬೇಕು. ಆನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತು ಬಾಹುಗಳ ಅನುಪಾತ 2/3 ಇನ್ನೊಂದು ತ್ರಿಭುಜದ ರಚನೆಯನ್ನು ಮಾಡೋಣ. ಅದರ ಹಂತಗಳನ್ನು ನೋಡ್ತಾ ಹೋಗಿ. ಈ ರೀತಿಯಾದ ರಚನೆಗಳನ್ನು ನಾವು ಮಾಡಿ ದತ್ತ ತ್ರಿಭುಜಕ್ಕೆ ಸಮರೂಪವಾಗಿರುವ ತ್ರಿಭುಜವನ್ನು ರಚಿಸಬೇಕು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 28. ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ದತ್ತಾಂಶಗಳನ್ನು ನಾವು ನೇರ ವಿಧಾನದಿಂದ ಕಂಡುಹಿಡಿಯಬೇಕು. ನೇರ ವಿಧಾನದಿಂದ ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಇದೆ. ಸರಾಸರಿ x ಬಾರ್ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಹಾಗಾದರೆ ಸಿಗ್ಮಾ FI XI ಕಂಡುಕೊಳ್ಳಿಕ್ಕೆ ಟೇಬಲನ್ನು ನೀವು ಈಗಾಗಲೇ ಮಾಡಿರ್ತೀರಿ. ಅದೇ ಟೇಬಲನ್ನು ನಾನು ಮಾಡಿದ್ದೀನಿ. ವರ್ಗಾಂತರ ಮತ್ತು ಆವೃತ್ತಿಗಳು. ವರ್ಗಾಂತರದ ಮಧ್ಯಬಿಂದುಗಳು x ಅನ್ನು ಬರ್ಕೊಳ್ಳೋಣ. 2 ಮತ್ತು 6ರ ಮಧ್ಯಬಿಂದು 4. ಅದೇ ರೀತಿ 6 ಮತ್ತು 10ರ ಮಧ್ಯಬಿಂದು 8, 10, 14ರದು 12. ಅದೇ ರೀತಿ ನಂತರದ ಮಧ್ಯಬಿಂದು 16, ನಂತರದ ಮಧ್ಯಬಿಂದು 20. F ಮತ್ತು Xಗಳನ್ನು ಗುಣಿಸಿ ಹಚ್ಚೋಣ. 4 × 4 16, 8 × 8 64, 12 × 2 24, 16 × 1 16, 20 × 5 100. ಈ ಎಲ್ಲ FXಗಳನ್ನು ಸೇರಿಸಿದರೆ ಬರುವಂಥ ಬೆಲೆ 220. ಅದೇ ರೀತಿ ಎಲ್ಲ ಆವೃತ್ತಿಗಳನ್ನು ಸೇರಿಸಿದೆ 4 8 12, 12 2 14, 14 15, 15ಕ್ಕೆ 5ಅನ್ನು ಸೇರಿಸಿದರೆ 20. ಹಾಗಾದರೆ ಈ ದತ್ತಾಂಶಗಳಿಂದ ನಾವು ಸರಾಸರಿಯನ್ನು ಲೆಕ್ಕಿಸೋಣ. ಈಗಾಗಲೇ ಸೂತ್ರವನ್ನು ಹಾಕಿದ್ದೇವೆ. ಸೂತ್ರದಲ್ಲಿ ಬೆಲೆಯನ್ನು ಹಾಕೋಣ. ಸಿಗ್ಮಾ FI XI 220 ಡಿವೈಡ್ ಬೈ ಸಿಗ್ಮಾ FI ಅಂದರೆ 20, 21 20, 11 220. ಆದ್ದರಿಂದ x ಬಾರ್ ಅಂದರೆ ಕೊಟ್ಟಂತಹ ದತ್ತಾಂಶಗಳ ಸರಾಸರಿ 11 ಆಗಿದೆ. ಇದೇ ಪ್ರಶ್ನೆಯಲ್ಲಿ ಪ್ರಶ್ನೆ ಇದೆ. ಪ್ರಶ್ನೆಯನ್ನು ಕೂಡ ಬಿಡಿಸೋಣ. ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಈ ಟೇಬಲನ್ನು ಅವರು ನೀಡಿದ್ದಾರೆ. ಈ ಕೊಟ್ಟಂಥ ಟೇಬಲ್ಗೆ ನಾವು ಬಹುಲಕವನ್ನು ಕಂಡುಹಿಡಬೇಕು. ಬಹುಲಕವನ್ನು ಕಂಡುಹಿಡಲಿಕ್ಕೆ ನಾವು ಈ ಕೊಟ್ಟಂಥ ಚಾರ್ಟ್ನಲ್ಲಿ ನೇರವಾಗಿ ಮಾರ್ಕನ್ನು ಮಾಡಿಕೊಳ್ಳೋಣ. ನಾವು ಯಾವುದು ಹೆಚ್ಚು ಆವೃತ್ತಿ ಪುನರಾವರ್ತನೆಯಾಗಿದೆಯೋ ಅದರಲ್ಲಿ ಮಧ್ಯಾಂಕವಿದೆ ಅಂತ ಹೇಳ್ತಾರೆ. ಅದನ್ನು ಮಾರ್ಕನ್ನಾಗಿ ಮಾಡಿಕೊಳ್ಳೋಣ. ಈ ಮಾರ್ಕ್ನಲ್ಲಿ ಇಂಥ ಅಂಶಗಳನ್ನು ಗುರುತಿಸಿದರೆ ಈ ಆವೃತ್ತಿಯನ್ನು F1, ಇದರ ಮೇಲಿನ ಆವೃತ್ತಿ F0, ಇದರ ಕೆಳಗಿನ ಆವೃತ್ತಿ F2 ಅಂತ ಕರಿತೇವೆ. ಈ ಪಟ್ಟಿಯ ಆಧಾರದ ಮೇಲೆ ಅಂಶಗಳನ್ನು ಬರ್ಕೊಳ್ಳೋಣ. ಮೊದಲಿಗೆ ಸೂತ್ರವನ್ನು ಬರ್ಕೊಳ್ಳೋಣ. ಬಹುಲಕವನ್ನು ಕಂಡುಹಿಡಲಿಕ್ಕೆ ಸೂತ್ರವನ್ನು ಬರ್ಕೊಳ್ಳೋಣ. ಬಹುಲಕ L ಪ್ಲಸ್ ಆಫ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇಲ್ಲಿ L ಅಂದರೆ ಬಹುಲಕವಿರುವ ವರ್ಗಾಂತರದ ನೈಜ ಕೆಳಮಿತಿ ಅಂದಾಗ ಬಹುಲಕ ಇರುವುದು 15ರಲ್ಲಿರೋದ್ರಿಂದ 15 25ರಲ್ಲಿರೋದ್ರಿಂದ L ಅನ್ನು ನಾವು 15 ಬರ್ಕೊಳ್ಳೋಣ. ಜೊತೆಗೆ H ಅಂದರೆ ವರ್ಗಾಂತರದ ಗಾತ್ರ H = 10. ಅದೇ ರೀತಿ ಈಗಾಗಲೇ F1 F0 F2 ಗುರುತಿಸಿದ್ದೇವೆ. ಅವುಗಳನ್ನ ಬರ್ಕೊಳ್ಳೋಣ. F1 8, F0 4, F2 2. ಈ ಬೆಲೆಗಳನ್ನು ಮೇಲಿನ ಸೂತ್ರದಲ್ಲಿ ಹಾಕಿದಾಗ ನಾವು ಬಹುಲಕವನ್ನು ಲೆಕ್ಕಿಸಬಹುದು. ಹಾಗಾದರೆ ಬಹುಲಕವನ್ನು ಲೆಕ್ಕಿಸೋಣ. ಬಹುಲಕ L ಅಂದರೆ 15 ಪ್ಲಸ್ ಆಫ್ F1 8 ಮೈನಸ್ F0 4 ಡಿವೈಡ್ ಬೈ 2 × 8 ಮೈನಸ್ 4 ಮೈನಸ್ 2
ಇದಕ್ಕೆ ಗುಣಾಕಾರ h ಅಂದರೆ 10. ಈ ಬೆಲೆಗಳನ್ನು ಸಂಕ್ಷೇಪಿಸೋಣ. 15 ಪ್ಲಸ್ ಇನ್ನು ಬ್ರಾಕೆಟ್ 8ರಲ್ಲಿ 4 ಹೋದರೆ 4 ಡಿವೈಡ್ ಬೈ 8 16 ಮೈನಸ್ 6 ಗುಣಿಸು 10. 15 ಪ್ಲಸ್ 4 ಭಾಗಾಕಾರ 10 ಗುಣಿಸು 10. 10 ಕ್ಯಾನ್ಸಲ್ ಆಗ್ತದೆ. ಆದ್ದರಿಂದ 15 ಪ್ಲಸ್ 4. ಆದ್ದರಿಂದ ಬಹುಲಕದ ಬೆಲೆ ಬಹುಲಕ ಈಸ್ ಈಕ್ವಲ್ ಟು 19 ಆಗಿದೆ. ಈ ರೀತಿಯಾಗಿ ಕೊಟ್ಟಂಥ ದತ್ತಾಂಶಗಳಿಗೆ ನಾವು ಬಹುಲಕದ ಲೆಕ್ಕಾಚಾರವನ್ನು ಮಾಡಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 29 ಈ ರೀತಿಯಾಗಿದೆ. ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 75 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿ ಮಾಹಿತಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿ ರಚಿಸಿ. ಹಾಗಾದರೆ ಪಟ್ಟಿಯನ್ನು ನೀಡಿದ್ದಾರೆ. ಈ ಆವೃತ್ತ ವಿತರಣಾ ಪಟ್ಟಿಗೆ ನಾವು ಓಜಿವನ್ನು ರಚಿಸಬೇಕು. ಅಧಿಕ ವಿಧಾನದ ಓಜಿಯನ್ನು ನಾವು ರಚಿಸಬೇಕಾದ್ರೆ ಈಗಾಗಲೇ ಅವರು ಅಧಿಕ ವಿಧಾನದ ದತ್ತಾಂಶವನ್ನು ನೀಡಿರುವುದರಿಂದ ನೇರವಾಗಿ ಇದನ್ನು ಗ್ರಾಫ್ನಲ್ಲಿ ಹಾಕಬೇಕು. ಹಾಗಾದರೆ ನೇರವಾಗಿ ಗ್ರಾಫನ್ನು ಹಾಕೋದಕ್ಕೆ ಎಕ್ಸ್ ಅಕ್ಷದಲ್ಲಿ ಇಳುವರಿಯನ್ನು ತೆಗೆದುಕೊಳ್ಳೋಣ, ವಾಯ್ ಅಕ್ಷದಲ್ಲಿ ಹೊಲಗಳ ಸಂಖ್ಯೆಯನ್ನು ಗುರುತು ಮಾಡಿಕೊಳ್ಳೋಣ. ಹಾಗಾದರೆ ಗ್ರಾಫನ್ನು ಹಾಕಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದಲ್ಲಿ ಇರುವಂಥ ಅಂಶಗಳನ್ನು ಗುರುತಿಸೋಣ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ನಾವು ಇಳುವರಿಯನ್ನು ಬರ್ಕೊಳ್ಳೋಣ, ಉತ್ಪಾದನಾ ಇಳುವರಿ. ಅದೇ ರೀತಿ ವಾಯ್ ಅಕ್ಷದಲ್ಲಿ ನಾವು ಹೊಲಗಳ ಸಂಖ್ಯೆಯನ್ನು ಬರೆಯೋಣ, ಹೊಲಗಳ ಸಂಖ್ಯೆ. ಪ್ರತಿ ಒಂದು ಚಾರ್ಟನ್ನು ನೋಡಿದಾಗ ಈ ಚಾರ್ಟನ್ನು ನೋಡಿದಾಗ ಎಕ್ಸ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ 50ರಿಂದ ಪ್ರಾರಂಭಿಸಿ ಗುರುತು ಮಾಡ್ತಾ ಹೋಗೋಣ. 50, 55, 60, 65, 70, 75, 80. ಅದೇ ರೀತಿ ಹೊಲಗಳ ಸಂಖ್ಯೆಯನ್ನು ಪ್ರತಿ 1 ಸೆಂಟಿಮೀಟರ್ಗೆ 10 ಅಂತ ಗುರುತಿಸೋಣ. 10, 20, 30, 40, 50, 60, 70, 80. ಹಾಗಾದರೆ ಮೊದಲಿಗೆ ದತ್ತಾಂಶಗಳನ್ನ ಮಾಡ್ತಾ ಹೋಗೋಣ. ಮೊದಲಿಗೆ 50ಕ್ಕಿಂತ ಅಧಿಕವಾಗಿರುವಂತಹ ಉತ್ಪಾದನಾ ಇಳುವರಿ ಇರುವಂತಹ ಹೊಲಗಳ ಸಂಖ್ಯೆ 75 ನಾವು ಗುರುತಿಸೋಣ. ಈ ರೀತಿಯಾಗಿ ಬರ್ತದೆ. ಅದೇ ರೀತಿ ಮುಂದಿನ ಹಂತ 70 ಗುರುತಿಸೋಣ. ಮುಂದಿನ 60ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ 65, ಅದೇ ರೀತಿ 65ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ 54, 70ಕ್ಕಿಂತ ಅಧಿಕವಾದ ಸಂಖ್ಯೆಯಲ್ಲಿ 40, 75ಕ್ಕಿಂತ ಅಧಿಕ ಇಳುವರಿ ಇರುವುದು 25 ಹಾಗೂ ಕೊನೆಯದಾಗಿ 80ಕ್ಕೆ 12 ಮಾರ್ಕ್ ಮಾಡಿ ಇವುಗಳನ್ನು ಸೇರಿಸ್ತಾ ಹೋಗೋಣ. ಈ ರೀತಿಯಾಗಿ ನಾವು ರಚನೆ ಮಾಡಿದರೆ ಅಧಿಕ ಇರುವ ಓಜಿಯು ರಚನೆ ಆಗ್ತದೆ. ಹಾಗಾದರೆ ನಾವು ಇಲ್ಲಿ ಸ್ಕೇಲನ್ನು ಬರೀಬೇಕು. ಸ್ಕೇಲನ್ನು ಬರೆಯೋಣ. ಸ್ಕೇಲ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 kg ಪರ್ ಹೆಕ್ಟರ್ ಎಕ್ಸ್ ಅಕ್ಷದ ಮೇಲೆ. ಅದೇ ರೀತಿ 1 ಸೆಂಟಿಮೀಟರ್ಗೆ 10 ಹೊಲಗಳ ಸಂಖ್ಯೆಯನ್ನು ಬರೆಯೋಣ. ಹೊಲಗಳ ಸಂಖ್ಯೆ ಇದು ವಾಯ್ ಅಕ್ಷದ ಮೇಲೆ. ನೆನಪಿಡಿ, ನಾವು ಸ್ಕೇಲನ್ನು ಪ್ರತಿಯೊಂದು ಗ್ರಾಫಿಗೆ ಹಾಕಬೇಕು. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಶೃಂಗ ಬಿಂದುಗಳು ಎ -5, -1, ಬಿ 3, -5 ಮತ್ತು ಸಿ 5, 2 ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಇದೆ. ಆ ಸೂತ್ರವನ್ನು ಬರ್ಕೊಳ್ಳೋಣ ಮತ್ತು ಕೊಟ್ಟಂಥ ಅಂಶವನ್ನು ಬರ್ಕೊಳ್ಳೋಣ. ಮೊದಲಿಗೆ ಎ ಕೊಟ್ಟಿದ್ದಾರೆ -5, -1, ಬಿ 3, -5, ಸಿ 5, 2. ಈಗ ತ್ರಿಭುಜದ ವಿಸ್ತೀರ್ಣವನ್ನು ಲೆಕ್ಕಿಸಬೇಕು. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು x1 ಇಂಟು y2 - y3 ಪ್ಲಸ್ x2 ಇಂಟು
y3 minus y1 plus x3 into y1 minus y2. ಈ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೋಣ. ಎ ಅನ್ನು x1 y1, ಬಿ ಅನ್ನು x2 y2, ಸಿ ಅನ್ನು x3 y3 ಅಂತ ತೆಗೆದುಕೊಂಡಾಗ ಈ ಸೂತ್ರದಲ್ಲಿರೋ ಬೆಲೆಗಳನ್ನು ತುಂಬ್ತಾ ಹೋಗೋಣ. ಹಾಗಾದರೆ ಹಾಫ್ ಇಂಟು x1 ಅಂದರೆ -5 ಇನ್ ಬ್ರಾಕೆಟ್ y2 -5 y3 -2. ಅದೇ ರೀತಿ ಬಿ ಪ್ಲಸ್ x2 ಅಂದರೆ 3 ಇಂಟು y3 2 ಮೈನಸ್ y1 ಮೈನಸ್ ಆಫ್ ಮೈನಸ್ ಪ್ಲಸ್ 1. ಅದೇ ರೀತಿ x3 ಪ್ಲಸ್ 5 ಇನ್ ಬ್ರಾಕೆಟ್ y1 -1 y2 -5 ಪ್ಲಸ್ 5 ಆಗ್ತದೆ. ಇವುಗಳನ್ನ ಸಂಕ್ಷೇಪಿಸೋಣ. ಅದರಿಂದ 1/2 ಇಂಟು -5 -2 -5 -7 ಪ್ಲಸ್ ಆಫ್ 3 ಇಂಟು 2 ಪ್ಲಸ್ 1 3 ಪ್ಲಸ್ ಆಫ್ 5 ಇಂಟು -1 ಪ್ಲಸ್ 5 ಪ್ಲಸ್ 4. ಈಗ ಇವುಗಳನ್ನ ಗುಣಿಸೋಣ. 1/2 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 5 7 35. ಅದೇ ರೀತಿ ಪ್ಲಸ್ 3 9 ಪ್ಲಸ್ 5 4 20. ಇವೆಲ್ಲವುಗಳ ಬೆಲೆಯನ್ನು ಸೇರಿಸೋಣ. 1/2 ಇಂಟು 35 9 44 20 64. ಆದ್ದರಿಂದ 64ಅನ್ನು 2 ಭಾಗ ಮಾಡಿದರೆ 32. ಆದ್ದರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ = 32 ಮಾನಗಳು. ಇದೇ ಭಾಗದಲ್ಲಿ ಅಥವಾ ಪ್ರಶ್ನೆ ಇದೆ, ಅದನ್ನು ಕೂಡ ಬಿಡಿಸೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಚೌಕದ ಶೃಂಗಗಳಾಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ. ಹಾಗಾದರೆ ಕರ್ಣಗಳ ಉದ್ದವನ್ನು ಮತ್ತು ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಇಲ್ಲಿ ಓ ಬಿಂದುವಿನ ನಿರ್ದೇಶಾಂಕಗಳನ್ನ ಮತ್ತು ಕರ್ಣಗಳನ್ನು ಕಂಡುಹಿಡಿಯೋಣ. ಚಿತ್ರವನ್ನು ಸರಿಯಾಗಿ ಗಮನಿಸಿ. ಚಿತ್ರವೊಂದು ಚೌಕವಾಗಿರೋದ್ರಿಂದ ಕರ್ಣಗಳು ಸಮವಾಗಿರ್ತವೆ. ಆದ್ದರಿಂದ ಈ ಅಂಶವನ್ನು ಗಮನಿಸೋಣ. ಎ ಸಿ = ಬಿ ಡಿ. ಇವೆರಡರಲ್ಲಿ ಒಂದನ್ನು ಕಂಡುಹಿಡಿದು ಎರಡನ್ನು ಬರೀಬಹುದು. ಹಾಗಾದರೆ ಮೊದಲಿಗೆ ಎ ಸಿ ಮತ್ತು ಬಿ ಡಿಯನ್ನು ಕಂಡುಹಿಡಿಯೋಣ. ಎ ಸಿ = ನಾನು ಬಿ ಡಿಯನ್ನು ತೆಗೆದುಕೊಳ್ತೀನಿ. ಬಿ ಡಿ = ಡಿ ಅನ್ನು ತೆಗೆದುಕೊಳ್ಳೋಣ. ಡಿ √√(x2 - x1) ಪ್ಲಸ್ y2 - y1² =√. ಹಾಗಾದರೆ ನಾವು ಬಿ ದತ್ತಾಂಶಗಳನ್ನು ಮತ್ತು ಡಿ ಯ ದತ್ತಾಂಶವನ್ನು ತೆಗೆದುಕೊಳ್ಳೋಣ. x2 ಅಂದರೆ -3 -1² ಪ್ಲಸ್ y2 ಅಂದರೆ 0 -0² √(-3 - 1 -4² ಪ್ಲಸ್ 0². ಹಾಗಾದರೆ √(4 4 16 ಪ್ಲಸ್ 0 ಅಂದರೆ 4). ಡಿ = 4 ಅಂದರೆ ಆದ್ದರಿಂದ ಕರ್ಣಗಳ ಉದ್ದಗಳು ಎ ಸಿ = 4 ಮಾನಗಳು. ಅದೇ ರೀತಿ ಬಿ ಡಿ ಕೂಡ ಅದೇ ಹೇಳ್ತಿರೋದ್ರಿಂದ ಬಿ ಡಿ ಕೂಡ 4 ಮಾನಗಳು. ಇಲ್ಲಿ ಚೌಕದಲ್ಲಿ ಕರ್ಣಗಳು ಸಮವಾಗಿರೋದ್ರಿಂದ ಬೇರೆ ಬೇರೆಯಾಗಿ ಕಂಡುಹಿಡಿಯುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಲೆಕ್ಕಿಸೋಣ. ಓ ಬಿಂದು ಕರ್ಣದ ಮಧ್ಯ ಬಿಂದುವಾಗಿದೆ. ಆದ್ದರಿಂದ ಯಾವುದಾದ್ರೂ ಒಂದು ಕರ್ಣದ ಕೊನೆಯ ಬಿಂದುಗಳನ್ನು ತೆಗೆದುಕೊಂಡು ಅದನ್ನು ಮಧ್ಯ ಬಿಂದು ನಿರ್ದೇಶಾಂಕಗಳನ್ನು ಲೆಕ್ಕಿಸೋಣ. ಆದ್ದರಿಂದ O(x, y) = ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆದುಕೊಳ್ಳೋಣ. x1 + x2/2 y1 + y2/2. ಬೆಲೆಗಳನ್ನು ಹಾಕೋಣ. x1 1 -3/2. ಅದೇ ರೀತಿ 0 + 0/2. 1 - 3 ಅಂದರೆ -2/2, 0/2. ನಾನು ಬಿ ಡಿಯನ್ನು ತೆಗೆದುಕೊಂಡಿದ್ದೇನೆ. ಅದರಿಂದ -2/2 ಅಂದರೆ -1, 0.
ಹಾಗಾದರೆ ಓ ಬಿಂದುವಿನ ನಿರ್ದೇಶಾಂಕ ಏನಾಗಿದೆ? ಎಕ್ಸ್ ಮತ್ತು ವೈ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 31 ಈ ರೀತಿಯಾಗಿದೆ. ಚಿತ್ರದಲ್ಲಿ 14 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಸಮಬಾಹು ತ್ರಿಭುಜ ಎಬಿಸಿಯ ವಿಸ್ತೀರ್ಣವು 49√3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪಿ, ಕ್ಯೂ ಮತ್ತು ಆರ್ಗಳು ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳು ಹಾಗೂ ಪಿ ಕ್ಯೂ, ಕ್ಯೂ ಆರ್, ಆರ್ ಪಿಗಳು ಕ್ರಮವಾಗಿ ಬಿ, ಸಿ, ಎಗಳ ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ √3 ನಾವು 1.7 ಅಂತ ತೆಗೆದುಕೊಳ್ಳಿ ಅಂತ ನೀಡಿದ್ದಾರೆ. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. ಇಲ್ಲಿ ತ್ರಿಭುಜ ಎ ಬಿ ಸಿಯನ್ನು ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ. ಅದು 49 × √3 ಸೆಂಟಿಮೀಟರ್ ಸ್ಕ್ವೇರ್. ಅದರ ಜೊತೆಗೆ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದಾಗ ಬಾಹುಗಳು ಸಮವಾಗಿರ್ತದೆ, ಕೋನಗಳು ಸಮವಾಗಿರ್ತದೆ. ಆದ್ದರಿಂದ ಎ ಬಿ = ಬಿ ಸಿ = ಎ ಸಿ = 14 ಸೆಂಟಿಮೀಟರ್. ಅದೇ ರೀತಿ ಎ ಪಿ ಕ್ಯೂ ಆರ್ಗಳು ಎ ಬಿ, ಬಿ ಸಿ ಮತ್ತು ಎ ಸಿಗಳ ಮಧ್ಯಬಿಂದುಗಳಂದಾಗ ಎ ಪಿ ಮತ್ತು ಬಿ ಪಿಗಳು ಸಮನಾದ ಅಳತೆ ಇರ್ತದೆ. ಅದೇ ರೀತಿ ಅದೇ ಅಳತೆಗೆ ಎ ಆರ್ ಮತ್ತು ಆರ್ ಸಿಗಳು ಸಮನಾಗಿರ್ತದೆ. ಅದರ ಜೊತೆಗೆ ಬಿ ಕ್ಯೂ ಮತ್ತು ಕ್ಯೂ ಸಿಗಳ ಅಳತೆ ಸಮವಾಗಿರ್ತದೆ. ಅದು ತ್ರಿಭುಜದ ಬಾಹುವಿನ ಅರ್ಧದಷ್ಟಿರ್ತದೆ. ಎ ಬಿ ಬೈ 2 ಅಂದರೆ 14/2 ಅಂದರೆ 7 ಸೆಂಟಿಮೀಟರ್ ಆಗಿದೆ. ನಾವು ಮಾಡಬೇಕಾಗಿದ್ದು ಏನಪ್ಪ ಅಂದರೆ ಈ ಒಂದು ಆಧಾರದ ಮೇಲೆ ಪಿ ಕ್ಯೂ ಆರ್ ಒಂದು ಭಾಗವನ್ನು ಛಾಯೆಗೊಳಿಸಿದ್ದಾರಲ್ಲ, ಇದರ ವಿಸ್ತೀರ್ಣ ಮತ್ತು ಇದರ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಈ ಮೊದಲು ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅದಕ್ಕಾಗಿ ಸಮಬಾಹು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸಮಬಾಹು ತ್ರಿಭುಜ ಅಂದಾಗ ಪ್ರತಿಯೊಂದು ಕೋನದ ಅಳತೆ 60 ಡಿಗ್ರಿ ಇರ್ತದೆ. ಹಾಗಾದರೆ ನಾವೀಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮೈನಸ್ ಈ ಒಂದು ವೃತ್ತಖಂಡಗಳ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಳೆಯೋಣ. 3 ಒಂದೇ ರೀತಿ ಅಳತೆ ಇರೋದ್ರಿಂದ 3 ಗುಣಿಸು ತ್ರಿಜ್ಯಾಂತರ ಖಂಡ ಎ ಪಿ ಆರ್ ವಿಸ್ತೀರ್ಣ. ಹಾಗಾದರೆ ಇಲ್ಲಿರುವಂಥ ಬೆಲೆಗಳನ್ನು ಇದರಲ್ಲಿ ಹಾಕೊಳ್ಳೋಣ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ಅವರು ನೇರವಾಗಿ ನೀಡಿರೋದ್ರಿಂದ 49√3 ಮೈನಸ್ 3 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು πr². ಮೇಲಿನ ಅಂಶಗಳನ್ನು ಈ ಸೂತ್ರದಲ್ಲಿ ಹಾಕೋಣ. ಆವಾಗ 49√3 ಮೈನಸ್ 3 ಇಂಟು θ 60/360 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದಾಗ 7 ಗುಣಿಸು 7 7 ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿ 6 1 6 6 3 1 3 2 2 1 2 11. ಆದ್ದರಿಂದ ಉಳಿಯುವಂಥ ಅಂಶ 49√3 1.7 ಅಂತ ಬರ್ಕೊಳ್ಳೋಣ. ಮೈನಸ್ 11 7 77. 49 1.7ಕ್ಕೆ ನಾವು ಗುಣಿಸಿದರೆ ಬರುವಂಥ ಉತ್ತರ 83.3 ಮೈನಸ್ 77. ಆದ್ದರಿಂದ ಉತ್ತರ 6.3 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 6.3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು ಆ ಪಿ ಕ್ಯೂ ಆರ್ನ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಪ್ರತಿಯೊಂದು ಕಂಸದ ಉದ್ದಗಳು ಸಮವಾಗಿರೋದ್ರಿಂದ ಪಿ ಕ್ಯೂ ಆರ್ನ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ. ಪಿ ಕ್ಯೂ ಆರ್ ಸುತ್ತಳತೆ = 3 ಗುಣಿಸು ಕಂಸದ ಉದ್ದ. ಒಂದು ಕಂಸದ ಉದ್ದವನ್ನು ಲೆಕ್ಕಿಸೋಣ.
ಹಾಗಾದರೆ ಕಂಸದ ಉದ್ದವನ್ನು ಲೆಕ್ಕಿಸಲಿಕ್ಕೆ ಸೂತ್ರವನ್ನು ಹಾಕೋಣ. ಥೀಟಾ ಬೈ 360 ಇಂಟು 2πr. ಹಾಗಾದರೆ 3 ಇಂಟು ಥೀಟಾ ಅಂದರೆ 60 ಡಿವೈಡ್ ಬೈ 360 ಇಂಟು 2 ಇಂಟು 22/7 ಇಂಟು r ಅಂದರೆ 7. 7 ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿ 0 0 6 ಒಂದಲೇ 6 3 ಒಂದಲೇ 3 2 2 ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು 22 ಸೆಂಟಿಮೀಟರ್. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಮೋಟಾರ್ ದೋಣಿಯು ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ಅಂಶಗಳನ್ನು ಇಲ್ಲಿ ಬರ್ಕೊಳ್ಳೋಣ. ಪ್ರವಾಹದ ಜವವನ್ನು ನಾವು ಲೆಕ್ಕಿಸಬೇಕಾಗಿರೋದ್ರಿಂದ ಪ್ರವಾಹದ ಜವವು x ಅಂತ ತೆಗೆದುಕೊಳ್ಳೋಣ. ಪ್ರವಾಹದ ಜವವು x ಆಗಿರಲಿ. ಹಾಗಾದರೆ ಪ್ರವಾಹದ x ಆದಾಗ ಪ್ರವಾಹದೊಂದಿಗೆ ದೋಣಿಯ ಜವವು 11 ಪ್ಲಸ್ x. ಯಾಕೆಂದರೆ ದೋಣಿಯ ಜವ 11 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಹಾಗಾದರೆ ಈ ದೋಣಿಯು ಚಲಿಸುವಂಥ ದೂರ d = 12 ಕಿಲೋಮೀಟರ್ ಚಲಿಸ್ತಾ ಇದೆ. ಹಾಗಾದರೆ ಆವಾಗ ಅದು 12 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಸಮಯ T1 ಅಂತ ಕರೆಯೋಣ. T1 = 12 ಡಿಸ್ಟೆನ್ಸ್ ಡಿವೈಡೆಡ್ ಬೈ ಜವ 11 ಪ್ಲಸ್ x. ಈಗ ದೋಣಿ ಪ್ರವಾಹದ ವಿರುದ್ಧ ಚಲಿಸ್ತಾ ಇದ್ದರೆ ಪ್ರವಾಹದ ವಿರುದ್ಧದ ಜವವು 11 ಮೈನಸ್ x ಅಂತ ತೆಗೆದುಕೊಳ್ಳೋಣ. ಹಾಗಾದರೆ 12 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಸಮಯ, ಇದನ್ನು ನಾವು T2 ಅಂತ ಕರೆಯೋಣ. T2 = 12 ಡಿವೈಡ್ ಬೈ 11 ಮೈನಸ್ x. ಹೇಳಿಕೆಯನ್ನು ಗಮನಿಸೋಣ. ಹೇಳಿಕೆಯಲ್ಲಿ ಎರಡೂ ದಾರಿಗಳನ್ನು ಹೋಗಿ ಬರಲಿಕ್ಕೆ ತೆಗೆದುಕೊಳ್ಳುವುದು 2 ಗಂಟೆ 45 ನಿಮಿಷ. ಆದ್ದರಿಂದ T1 ಪ್ಲಸ್ T2 = 2 ಗಂಟೆ 45 ನಿಮಿಷ. ಹಾಗಾದರೆ ನಮಗೆ T1 ಮತ್ತು T2ಗಳ ಬೆಲೆ ಬಂದಿದೆ. T1 ಪ್ರವಾಹದೊಂದಿಗಿನ ಜವ 12 ಡಿವೈಡೆಡ್ ಬೈ 11 ಪ್ಲಸ್ x ಪ್ಲಸ್ 12 ಡಿವೈಡೆಡ್ ಬೈ 11 ಮೈನಸ್ x = 2 ಪೂರ್ಣಾಂಕ 4/3. ಹಾಗಾದರೆ ಇವುಗಳನ್ನು ಸರಳೀಕರಿಸೋಣ. 12 ಸಾಮಾನ್ಯವಾಗಿ ನಾವು ತೆಗೆದರೆ ಒಳಗಡೆ 11 ಮೈನಸ್ x ಪ್ಲಸ್ 11 ಪ್ಲಸ್ x ಡಿವೈಡೆಡ್ ಬೈ 11 ಪ್ಲಸ್ x ಇಂಟು 11 ಮೈನಸ್ x = 2 8 3ಕ್ಕೆ 3 ಸೇರಿಸಿದರೆ 11/4. ಹಾಗಾದರೆ ಮತ್ತೆ ಇದನ್ನು ಸರಳೀಕರಿಸೋಣ. 12 ಇನ್ನು ಬ್ರಾಕೆಟ್ x ಕ್ಯಾನ್ಸಲ್ ಆಗ್ತದೆ. 11 22 ಡಿವೈಡೆಡ್ ಬೈ a ಪ್ಲಸ್ b ಇಂಟು a ಮೈನಸ್ b ಅಂದರೆ a² ಮೈನಸ್ b². ಆದ್ದರಿಂದ ಇದು a² ಅಂದರೆ 121 ಮೈನಸ್ x² = 11/4. ಈಗ ಸರಳೀಕರಿಸೋಣ. 12 ಗುಣಾಕಾರ 22 ಗುಣಾಕಾರ 4 = 11 ಗುಣಾಕಾರ 121 ಮೈನಸ್ x². 11 1 11 2
ಇವೆಲ್ಲವನ್ನು ನಾವು ಸರಳೀಕರಿಸಿದರೆ ಬರುವಂಥ ಬೆಲೆ 121 ಮೈನಸ್ ಎಕ್ಸ್ ಸ್ಕ್ವೇರ್. ಬಲಭಾಗದದ್ದನ್ನು ಎಡಭಾಗದಲ್ಲಿ ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು 12 24 24 4 96. ಆದ್ದರಿಂದ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 96 ಮೈನಸ್ 121. ಆದ್ದರಿಂದ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 121ರಲ್ಲಿ 96ನ್ನು ಕಳೆದರೆ ಮೈನಸ್ 25. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಬರ್ತದೆ. ಆದ್ದರಿಂದ ಪ್ರವಾಹದ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಇದೇ ಪ್ರಶ್ನೆಯಲ್ಲಿ ಪ್ರಶ್ನೆ ಇದೆ ಅಥವಾ ಪ್ರಶ್ನೆಯನ್ನು ಬಿಡಿಸೋಣ. ಆ ಪ್ರಶ್ನೆಯು ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿ 3 ವರ್ಷಗಳ ಹಿಂದಿನ ವಯಸ್ಸು ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು ಇವುಗಳ ಉತ್ಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಇಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈಗಿನ ವಯಸ್ಸು. ಆದ್ದರಿಂದ ವ್ಯಕ್ತಿಯ ಈಗಿನ ವಯಸ್ಸನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ವ್ಯಕ್ತಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ವ್ಯಕ್ತಿಯ ಈಗಿನ ವಯಸ್ಸು ಎಕ್ಸ್ ಅಂದಾಗ ಹೇಳಿಕೆಯ ಪ್ರಕಾರ ಅಂದರೆ ವ್ಯಾಖ್ಯೆಯನ್ನು ನೋಡಿಕೊಂಡು ಅದರ ಪ್ರಕಾರ ಬರ್ಕೊಳ್ಳೋಣ. ಹೇಳಿಕೆಯ ಪ್ರಕಾರ 3 ವರ್ಷಗಳ ಹಿಂದಿನ ವಯಸ್ಸು 3 ವರ್ಷಗಳ ಹಿಂದಿನ ವಯಸ್ಸು ಎಕ್ಸ್ ಮೈನಸ್ 3. ಅದೇ ರೀತಿ 5 ವರ್ಷಗಳ ನಂತರ ವಯಸ್ಸು 5 ವರ್ಷಗಳ ನಂತರದ ವಯಸ್ಸು ಎಕ್ಸ್ ಪ್ಲಸ್ 5. ಹೇಳಿಕೆಯಲ್ಲಿ ನೀಡಿದ್ದಾರೆ ಇವುಗಳ ಉತ್ಕ್ರಮಗಳ ಮೊತ್ತ 1/3. ಉತ್ಕ್ರಮಗಳಂದಾಗ ಇವುಗಳನ್ನು ಛೇದದಲ್ಲಿ ಬರಬೇಕು. ಆದ್ದರಿಂದ 1/x ಮೈನಸ್ 3 ಪ್ಲಸ್ 1/x ಪ್ಲಸ್ 5 ಈಸ್ ಈಕ್ವಲ್ ಟು 1/3 ಆಗಿದೆ. ಹಾಗಾದರೆ ಇವುಗಳನ್ನು ಬಿಡಿಸೋಣ. 1/x ಮೈನಸ್ 3 ಮತ್ತು ಪ್ಲಸ್ 1/x ಪ್ಲಸ್ 5 ನಾವು ಲಸಾಪ್ ಮೂಲಕ ಬಿಡಿಸಿದಾಗ ಎಕ್ಸ್ ಪ್ಲಸ್ 5 ಪ್ಲಸ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಗುಣಿಸು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 1/3. ಹಾಗಾದರೆ ಇಲ್ಲಿ ಮೇಲಿನ ಭಾಗದಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ 2x 5ರಲ್ಲಿ 3 ಹೋದರೆ ಪ್ಲಸ್ 2 ಡಿವೈಡೆಡ್ ಬೈ ದ್ವಿಪದ ಗುಣಾಕಾರ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 5x ಮೈನಸ್ 15 ಈಸ್ ಈಕ್ವಲ್ ಟು 1/3. ಇದನ್ನು ಸರಳೀಕರಿಸೋಣ. 2x ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 5x ಅಂದರೆ ಪ್ಲಸ್ 2x ಮೈನಸ್ 15 ಈಸ್ ಈಕ್ವಲ್ ಟು 1/3. ಇವುಗಳನ್ನ ಗುಣಾಕಾರನಾಗಿ ಮಾಡ್ಕೊಳ್ಳೋಣ. 2x ಪ್ಲಸ್ 2 ಗುಣಿಸು 3 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15. ಹಾಗಾದರೆ 3ಅನ್ನು 2x ಇಂಟು ಎಕ್ಸ್ ಪ್ಲಸ್ 2 ಗುಣಿಸಿದರೆ 6x ಪ್ಲಸ್ 6 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15. ಎಲ್ಲವನ್ನು ಒಂದೇ ಭಾಗದಲ್ಲಿ ಸೇರಿಸಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 6x ಪ್ಲಸ್ 6 ಮೈನಸ್ 15 ಇದು ಮೈನಸ್ 6 ಅಂದರೆ ಇದು ಕೂಡ ಮೈನಸ್ 6 ಈಸ್ ಈಕ್ವಲ್ ಟು 0. ಆದ್ದರಿಂದ ಇನ್ನೊಮ್ಮೆ ಸರಿಯಾಗಿ ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 6x ಮೈನಸ್ 4x
-6 -15 -21 0. ಅದನ್ನು ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸೋಣ. ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದರೆ 21 ಬರಬೇಕು. ಅವೆರಡರ ವ್ಯತ್ಯಾಸ 4 ಬರಬೇಕಂದ್ರೆ ಆ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 21ನ್ನು 7 × 3, ಇದರಲ್ಲಿ -7 + 3 ತೆಗೆದುಕೊಳ್ಳೋಣ. x² -7x + 3x -21 0. ಇವುಗಳನ್ನು ಸಾಮಾನ್ಯ ತೆಗೆಯೋಣ. x × x - 7, ಇವೆರಡರಲ್ಲಿ ಸಾಮಾನ್ಯ 3 × x - 7 0. ಎರಡರಲ್ಲಿ ಸಾಮಾನ್ಯ ಪದ x - 7 ಗುಣಾಕಾರ x + 3 0. ಆದ್ದರಿಂದ x - 7 0 ಅಥವಾ x + 3 0. ಹಾಗಾದರೆ x +7 ಅಥವಾ x -3. ವಯಸ್ಸು ಯಾವಾಗಲೂ ಧನಾತ್ಮಕ. ಗಮನಿಸಿ, ವಯಸ್ಸು ಯಾವಾಗಲೂ ಧನಾತ್ಮಕವಾಗಿರುವುದರಿಂದ x 7. ಆದ್ದರಿಂದ ವ್ಯಕ್ತಿಯ ವಯಸ್ಸು 7 ವರ್ಷವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 33 ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ BC ಸಮಾಂತರ PQ ಆಗಿದೆ. AB 5 ಸೆಂಟಿಮೀಟರ್, PQ 2 ಸೆಂಟಿಮೀಟರ್ ಮತ್ತು AP 2.5 ಸೆಂಟಿಮೀಟರ್ ಆದರೆ BCಯ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ತ್ರಿಭುಜ APQನ ವಿಸ್ತೀರ್ಣ ಬೈ ತ್ರಿಭುಜ ABCಯ ವಿಸ್ತೀರ್ಣ = 1/4 ಎಂದು ಸಾಧಿಸಿ. ಕೊಟ್ಟಿರುವ ಚಿತ್ರದ ಪ್ರಕಾರ ಇಲ್ಲಿ ಹೇಳಿಕೆಯನ್ನು ಗಮನಿಸಿ. ಇಲ್ಲಿ BC ಸಮಾಂತರ PQ. ಹಾಗಾದರೆ ಯಾವುದಾದ್ರೂ ಒಂದು ತ್ರಿಭುಜದಲ್ಲಿ ಒಂದು ಸರಳ ರೇಖೆ, ಒಂದು ಬಾಹುಗೆ ಸಮಾಂತರವಾಗಿ ರೇಖೆಯನ್ನು ಎಳೆದರೆ ಉಳಿದ ಭಾಗಗಳೇನಾಗಿರ್ತದೆ, ಸಮಾನುಪಾತದಲ್ಲಿರ್ತದೆ. ಇದು ಥೇಲ್ಸ್ ಪ್ರಮೇಯದ ವಿಲೋಮ. ಆದ್ದರಿಂದ AP by BP = AQ by CQ. ಯಾವುದಾದ್ರೂ ಒಂದು ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಆ ತ್ರಿಭುಜವು ಯಾವಾಗಲೂ ಸಮರೂಪಿಯಾಗಿರುತ್ತದೆ ಅನ್ನೋದು ನಾವು ಕಲ್ತ್ಕೊಂಡಿದ್ದೇವೆ. ಆದ್ದರಿಂದ ತ್ರಿಭುಜ ABC ಸಮರೂಪಿ ತ್ರಿಭುಜ APQ. ಹಾಗಾದರೆ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತದೆ. ಆದ್ದರಿಂದ AP by AB = PQ by BC. ಹಾಗಾದರೆ BCಯನ್ನು ಲೆಕ್ಕಿಸೋಣ. BC = PQ × AB / AP. ಹಾಗಾದರೆ BCಯನ್ನು ಲೆಕ್ಕಿಸೋಣ. BC = PQ 2 ಗುಣಾಕಾರ AB 5 / 2.5. 10 2.5 2.5 ಒಂದೇ, 2.5 ಎರಡಲೇ, ಅದರಿಂದ 2 4. ಆದ್ದರಿಂದ BC = 4 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಮುಂದಿನ ಭಾಗದಲ್ಲಿ ನಾವು ತ್ರಿಭುಜ APQ ಅನುಪಾತ ABC ವಿಸ್ತೀರ್ಣವನ್ನು ಲೆಕ್ಕಿಸೋಣ. ಹಾಗಾದ್ರಿಂದ ತ್ರಿಭುಜ APQನ ವಿಸ್ತೀರ್ಣ / ತ್ರಿಭುಜ ABC ವಿಸ್ತೀರ್ಣ = PQ² / BC². ಇದು ಕಾರಣ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. ಹಾಗಾದರೆ PQನ ಬೆಲೆ ನಮಗೆ ಈಗಾಗಲೇ ಗೊತ್ತು. PQನ ಬೆಲೆ 2. ಆದ್ದರಿಂದ 2² / BC ಅಂದರೆ 4². 2² ಅಂದರೆ 4 / 16. 4 ಒಂದಲೇ, 4 4 16. ಹಾಗಾದರೆ ನಮಗೆ ಕೇಳುವಂಥ ಪ್ರಶ್ನೆ ತ್ರಿಭುಜ APQ ವಿಸ್ತೀರ್ಣ ಬೈ ತ್ರಿಭುಜ
ABC ವಿಸ್ತೀರ್ಣದ ಅನುಪಾತ 1/4 ಎಂದು ಸಾಧಿಸಿ ಅಂತ ಹೇಳಿದರೆ, ಹಾಗಾದರೆ ಈ ಸಾಧನೆ ಮುಗಿಯಿತು. ಇದು ಪ್ರಶ್ನೆ ಸಂಖ್ಯೆ 33 ಆಗಿರುವುದರಿಂದ ಈ ಭಾಗದ ಕೊನೆಯ ಪ್ರಶ್ನೆ ಆಗಿದ್ದು, ಮುಂದಿನ ಭಾಗವನ್ನು ನೋಡೋಣ. ಭಾಗ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ 4 ಪ್ರಶ್ನೆಗಳಿದ್ದು ಒಟ್ಟು 16 ಅಂಕಗಳ ನಿಗದಿ ಮಾಡಿದ್ದಾರೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 34 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 51 ಪದಗಳಿವೆ. ಈ ಶ್ರೇಣಿಯ ಕೊನೆಯ ಪದದಿಂದ 20ನೇ ಪದ 157 ಆಗಿದೆ. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು 5 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಇಲ್ಲಿ ಗಮನಿಸಿ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ D = 5. ಅದರ ಜೊತೆಗೆ ಶ್ರೇಣಿಯಲ್ಲಿ 51 ಪದಗಳಿವೆ, ಅಂದರೆ N = 51. ಹಾಗಾದರೆ ಕೊನೆಯಿಂದ 20ನೇ ಪದ ಅಂದಾಗ ನಾವು ಮೊದಲಿನಿಂದ ಪ್ರಾರಂಭ ಮಾಡಿದರೆ ನಮಗೆ ಬರುವಂತಹ ಬೇಕಾದಂಥ ಪದ AN ಎಷ್ಟನೇ ಪದ ಆಗ್ತದೆ ಅನ್ನೋದನ್ನು ನೋಡೋಣ. 51 - 20. ಇದಕ್ಕೆ ನಾವು ಒಂದು ಪದವನ್ನು ಎಕ್ಸ್ಟ್ರಾ ಸೇರಿಸಿ ನೇ ಪದ ಅಂತ ಬರ್ಕೋಬಹುದು. ಹಾಗಾದರೆ 51ರಲ್ಲಿ 21 ಕಳೆದರೆ 31, 31ಗೆ ಒಂದು ಸೇರಿಸಿದರೆ A32 ಆಗಿದೆ. ಹಾಗಾದರೆ ಕೊಟ್ಟಿರುವಂಥ ದತ್ತಾಂಶದ ಪ್ರಕಾರ ಆದ್ದರಿಂದ A32 157 ಆಗಿದೆ. A32 ಬಿಡಿಸಿದರೆ A+31 D = 157. ಡಿ ಬೆಲೆ ನಮಗೆ ಈಗಾಗಲೇ ಕೊಟ್ಟಿರೋದ್ರಿಂದ ಬೆಲೆಯನ್ನು ಹಾಕೋಣ. A+31 × 5 = 157. A+31 5ರಿಂದ ಗುಣಿಸಿದರೆ 155 = 157. ಆದ್ದರಿಂದ A = 157ರಲ್ಲಿ 55 ಕಳೆದರೆ 2. ಹಾಗಾದರೆ ನಮಗೆ ಮೊದಲನೇ ಪದ ಬಂತು. ಪ್ರಶ್ನೆಯನ್ನು ಗಮನಿಸಿ, ಏನು ಕೇಳಿದ್ದಾರೆ? ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ A ಬಂದಿದೆ ನಮಗೆ 2, ಅದರ ಜೊತೆಗೆ D ಅವರನ್ನು ನೀಡಿದ್ದಾರೆ 5. ಆದ್ದರಿಂದ ಸಮಾಂತರ ಶ್ರೇಣಿಯು, ಹಾಗಾದರೆ ಸಮಾಂತರ ಶ್ರೇಣಿಯಿಂದ ಬರೀಬೇಕು. ಆದ್ದರಿಂದ APಯು ಮೊದಲನೇ ಪದ 2, ನಂತರ D ಸೇರಿಸಿದರೆ 2ಕ್ಕೆ 5 ಸೇರಿಸಿದರೆ 7, ನಂತರ ಮತ್ತೆ 5 ಸೇರಿಸಿದರೆ 12. ಇದೇ ರೀತಿಯಾಗಿ ಶ್ರೇಣಿಯು ಮುಂದುವರಿಯುತ್ತದೆ. ಪ್ರಶ್ನೆ ಸಂಖ್ಯೆ 34 ಬಿಡಿಸಿ ನೋಡಿದ್ವಿ. ಇದರಲ್ಲಿ ಒಂದು ಅಥವಾ ಪ್ರಶ್ನೆ ಇದೆ, ಅದನ್ನು ಕೂಡ ಬಿಡಿಸೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22. ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಪದಗಳ ಬರ್ಕೊಳ್ಳೋಣ. 2ನೇ ಮತ್ತು 4ನೇ ಪದ A2 + A4 ಇವುಗಳ ಮೊತ್ತ 22. ಜೊತೆಗೆ ಮೊದಲ 11 ಪದಗಳ ಮೊತ್ತ 253. ನಾವು APಯನ್ನು ಕಂಡುಹಿಡಿಬೇಕು. ಜೊತೆಗೆ AN 67 ಆದಾಗ N ಬೆಲೆಯನ್ನು ಲೆಕ್ಕಿಸಬೇಕು. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳಿಂದ ಮೊದಲಿಗೆ ಬೆಲೆಗಳನ್ನು ಕಂಡುಕೊಳ್ಳೋಣ. A2 + A4 = 22. ಅಂದರೆ A2 ಅಂದರೆ A+D, ಅದೇ ರೀತಿ A4 ಅಂದರೆ A+3D = 22. 2A + 4D = 22. 2 ಸಾಮಾನ್ಯ ತೆಗೆದುಬಿಟ್ರೆ A + 2D = 11. ಇದನ್ನು ನಾನು 1 ಅಂತ ಕರಿತೇನೆ. ಅದೇ ರೀತಿ S11 ನೀಡಿದ್ದಾರೆ. S11 = 253. ಹಾಗಾದರೆ S11 ನಾವು ಬಿಡಿಸಿದರೆ 11/2 × 2A + N - 1 11 - 1 × D = 253. ಇದನ್ನೇ ಬಿಡಿಸೋಣ. 11/2 × 2A + 10D = 253. ಇದು 2ರನ್ನ ಸಾಮಾನ್ಯ ತೆಗೆಯೋಣ. 11/2 × 2 × A + 5D = 253. 2 ಕ್ಯಾನ್ಸಲ್ ಆಗ್ತದೆ. A + 5D = 253/11.
11 2 22, 11 3 33. ಆದ್ದರಿಂದ a ಪ್ಲಸ್ 5d ಇಸ್ ಈಕ್ವಲ್ ಟು 23. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಈಗ ಸಮೀಕರಣ 1 ಮತ್ತು 2 ಕಳ್ಕೊಳ್ಳೋಣ. ಸಮೀಕರಣ 2ರಲ್ಲಿ 1 ಕಳೆಯೋಣ. ಸಮೀಕರಣ 2 a ಪ್ಲಸ್ 5d ಇಸ್ ಈಕ್ವಲ್ ಟು 23. ಅದೇ ರೀತಿ ಸಮೀಕರಣ 1 a ಪ್ಲಸ್ 2d ಇಸ್ ಈಕ್ವಲ್ ಟು 11. ಹಾಗಾದರೆ ಈ ಎರಡು ಸಮೀಕರಣಗಳ ಕಳೆಯೋಣ. ಮೈನಸ್ 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 ಎ ಕ್ಯಾನ್ಸಲ್ ಆಗ್ತದೆ. 5d ಯಲ್ಲಿ 2d ಕಳೆದ್ರೆ 3d ಇಸ್ ಈಕ್ವಲ್ ಟು 12. ಹಾಗಾದರೆ d ಇಸ್ ಈಕ್ವಲ್ ಟು 4 ಬರ್ತದೆ. ಹಾಗಾದರೆ ಎಯನ್ನು ಕಂಡುಹಿಡಿಯೋಣ. ಸಮೀಕರಣ 1ರಿಂದ a ಪ್ಲಸ್ 2d ಇಸ್ ಈಕ್ವಲ್ ಟು 11. a ಪ್ಲಸ್ 2 ಇಂಟು 4 ಇಸ್ ಈಕ್ವಲ್ ಟು 11. a ಪ್ಲಸ್ 8 ಇಸ್ ಈಕ್ವಲ್ ಟು 11. ಆದ್ದರಿಂದ a ಇಸ್ ಈಕ್ವಲ್ ಟು 3. ಹಾಗಾದರೆ a ಬಂದಿದೆ, d ಬಂದಿದೆ. ಆದ್ದರಿಂದ ಎ ಪಿಯನ್ನು ಬರೆಯೋಣ. ಎ ಪಿ ಯು ಮೊದಲ ಪದ 3, 3ಕ್ಕೆ 4 ಸೇರಿಸಿರಿ 7, 7ಕ್ಕೆ 4 ಸೇರಿಸಿರಿ 11, 11ಕ್ಕೆ 4 ಸೇರಿಸಿರಿ 15. ಇದೇ ರೀತಿ ಮುಂದುವರಿತದೆ. ಹಾಗಾದರೆ ಈಗ ಇನ್ನೊಂದು ಪದವನ್ನು ನೀಡಿದ್ದಾರೆ. ಅವರು ಏನಂತ ನೀಡಿದ್ದಾರೆ? ಸಮಾಂತರ ಶ್ರೇಣಿಯ ಎನ್ನನೇ ಪದ 67 ಆಗಿದೆ. ಆವಾಗ ಎನ್ನನ್ನು ಕಂಡುಹಿಡಿಯಬೇಕು. ಹಾಗಾದರೆ ಎನ್ ಇಸ್ ಈಕ್ವಲ್ ಟು 67. ಎನ್ ಸೂತ್ರವನ್ನು ಹಾಕೋಣ. ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 67. ಬೆಲೆಗಳನ್ನು ಹಾಕೋಣ. 3 ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು 4 ಇಸ್ ಈಕ್ವಲ್ ಟು 67. ಹಾಗಾದರೆ ಎನ್ ಮೈನಸ್ 1 ಇಂಟು 4 ಇಸ್ ಈಕ್ವಲ್ ಟು 64. ಆದ್ದರಿಂದ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 64/4. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 64ನ್ನು 4ರಿಂದ ಭಾಗಿಸಿದರೆ 16. ಆದ್ದರಿಂದ ಎನ್ ಇಸ್ ಈಕ್ವಲ್ ಟು 17. ಆದ್ದರಿಂದ ಎ ಪಿಯಲ್ಲಿ 67 17ನೇ ಪದವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಕೊಟ್ಟಂತಹ ಎರಡು ಸಮೀಕರಣಗಳು x ಪ್ಲಸ್ y ಇಸ್ ಈಕ್ವಲ್ ಟು 5 ಮತ್ತು 2x ಪ್ಲಸ್ y ಇಸ್ ಈಕ್ವಲ್ ಟು 8. ಕೊಟ್ಟಂತಹ ಈ ಒಂದು ಸಮೀಕರಣಗಳಿಗೆ ನಕ್ಷೆಯ ವಿಧಾನದ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಅದಕ್ಕಾಗಿ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. x ಪ್ಲಸ್ y ಇಸ್ ಈಕ್ವಲ್ ಟು 5. ಇದಕ್ಕಾಗಿ ನಕ್ಷೆಯನ್ನು ಹಾಕಲಿಕ್ಕೆ ನಾವು ಒಂದು ಟೇಬಲನ್ನು ಮಾಡ್ಕೊಳ್ಳೋಣ. ಆ ಟೇಬಲ್ಗಳಲ್ಲಿ ಬೆಲೆಗಳನ್ನು ಕಂಡುಕೊಳ್ಳೋಣ. ಹಾಗಾದರೆ x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂದರೆ y ಇಸ್ ಈಕ್ವಲ್ ಟು 5 ಮೈನಸ್ x. ಹಾಗಾದರೆ x ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ x ಇಸ್ ಈಕ್ವಲ್ ಟು 0 ಆದಾಗ y ಇಸ್ ಈಕ್ವಲ್ ಟು 5 ಮೈನಸ್ 0 ಅಂದರೆ 5. ಹಾಗಾದರೆ x 0 ಆದರೆ yನ ಬೆಲೆ 5. ಒಂದು ವೇಳೆ x ಇಸ್ ಈಕ್ವಲ್ ಟು 1 ಆದರೆ ಅಂದರೆ x ಇಸ್ ಈಕ್ವಲ್ ಟು 1 ಆದಾಗ y ಇಸ್ ಈಕ್ವಲ್ ಟು 5 ಮೈನಸ್ 1 ಅಂದರೆ 4. ಅದೇ ರೀತಿ x ಇಸ್ ಈಕ್ವಲ್ ಟು 2 ಆದಾಗ y ಇಸ್ ಈಕ್ವಲ್ ಟು 5 ಮೈನಸ್ 2 ಅಂದರೆ 3. ಹಾಗಾದರೆ x 2 ಆದರೆ yನ ಬೆಲೆ 3. ಅದೇ ರೀತಿ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ. 2x ಪ್ಲಸ್ y ಇಸ್ ಈಕ್ವಲ್ ಟು 8. ಇದಕ್ಕೂ ಕೂಡ ಒಂದು ಟೇಬಲನ್ನು ಕಂಪ್ಲೀಟ್ ಮಾಡಿಕೊಳ್ಳೋಣ. 2x ಪ್ಲಸ್ y ಇಸ್ ಈಕ್ವಲ್ ಟು 8 ಆದರೆ y ಇಸ್ ಈಕ್ವಲ್ ಟು 8 ಮೈನಸ್ 2x. ಒಂದು ವೇಳೆ x 0 ಆದಾಗ y ಇಸ್ ಈಕ್ವಲ್ ಟು 8 ಮೈನಸ್ 2 ಇಂಟು 0. ಹಾಗಾದರೆ 8 ಮೈನಸ್ 0 ಅಂದರೆ 8. ಒಂದು ವೇಳೆ x ಇಸ್ ಈಕ್ವಲ್ ಟು 1 ಅಂತ ನಾವು ತೆಗೆದುಕೊಂಡ್ರೆ y ಇಸ್ ಈಕ್ವಲ್ ಟು 8 ಮೈನಸ್ 2 ಇಂಟು 1. 8 ಮೈನಸ್ 2 ಅಂದರೆ 6. ಒಂದು ವೇಳೆ x ಇಸ್ ಈಕ್ವಲ್ ಟು 2 ಆದರೆ x ಆದಾಗ y ಇಸ್ ಈಕ್ವಲ್ ಟು 8 ಮೈನಸ್ 2 ಇಂಟು 2. 8 ಮೈನಸ್ 2 4. 8 4 ಕಳೆದ್ರೆ 4. ಈ ಬೆಲೆಗಳ ಟೇಬಲ್ನಲ್ಲಿ ಹಾಕೋಣ. x 0 ಆದಾಗ y 8, x 1 ಆದಾಗ y 6, x 2 ಆದಾಗ yನ ಬೆಲೆ
4 ಇವುಗಳನ್ನು ಒಂದು ನಕ್ಷೆಯ ಮೇಲೆ ಹಾಕೋಣ. ಹಾಗಾದರೆ ಈ ಟೇಬಲ್ಗಳು ನಾವು ಪಡೆದಿದ್ದೇವೆ, ಇವುಗಳನ್ನು ಗ್ರಾಫ್ನಲ್ಲಿ ಹಾಕೋಣ. ಮೊದಲನೇ ನಕ್ಷೆಯನ್ನು ಹಾಕೋಣ. x0 ಆದಾಗ y5, x1 ಆದಾಗ y4, x2 ಆದಾಗ y3 ಇವುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಎಳೆಯೋಣ. ಅದೇ ರೀತಿ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. x0 ಆದರೆ 8, x1 ಆದರೆ 6, x2 ಆದರೆ 4 ಇವುಗಳನ್ನು ಸೇರಿಸಿ ಒಂದು ನಕ್ಷೆಯನ್ನು ಎಳೆಯೋಣ. ಈ ಎರಡೂ ರೇಖೆಗಳು ಛೇದಿಸುವಂಥ ಬಿಂದುವನ್ನು ಗುರುತು ಮಾಡಿಕೊಳ್ಳೋಣ. ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಗುರುತು ಮಾಡಿಕೊಳ್ಳೋಣ. ಹಾಗಾದರೆ ಈ ಒಂದು ಬಿಂದುಗಳು ಸೇರುವಂತಹ ಭಾಗಗಳು x ನಿರ್ದೇಶಾಂಕ 3, y ನ ನಿರ್ದೇಶಾಂಕ 2. ಆದ್ದರಿಂದ ನಕ್ಷೆಯಿಂದ x = 3, y = 2. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 36. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳು ಅನುರೂಪ ಬಾಹುಗಳ ಸಮ, ಆದ್ದರಿಂದ ಅವುಗಳು ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ 2.3 ಆಗಿದೆ. ಇದನ್ನು ಸಾಧಿಸುವ ವಿಧಾನವನ್ನು ನೋಡೋಣ. ಮೊದಲಿಗೆ ಕೊಟ್ಟಂಥ ದತ್ತಾಂಶಗಳು ತ್ರಿಭುಜ ABC ಮತ್ತು DEFಗಳಲ್ಲಿ ಕೋನ A = ಕೋನ D, ಕೋನ B = ಕೋನ E, ಕೋನ C = ಕೋನ F. ಹಾಗಾದರೆ ಸಾಧನೀಯ AB/DE = BC/EF = AC/DF. ಇದಕ್ಕಾಗಿ ರಚನೆಯನ್ನು ಮಾಡಿಕೊಳ್ಳೋಣ. ತ್ರಿಭುಜ DEFನಲ್ಲಿ AB = DP, AC = DQ ಆಗುವಂತೆ PQವನ್ನು ಎಳೆಯೋಣ. ಸಾಧನೆ ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ AB = DP, AC = DQ ಕಾರಣ ನಾವು ರಚನೆಯನ್ನು ಮಾಡಿದ್ದೇವೆ. ಜೊತೆಗೆ ಕೋನಗಳು ಸಮವಾಗಿವೆ. ಅನುರೂಪ ಕೋನ ಸಮ ಅಂತ ನೀಡುವುದರಿಂದ ಕೋನ A = ಕೋನ D ದತ್ತ. ಆದ್ದರಿಂದ ಎರಡೂ ತ್ರಿಭುಜಗಳು ತ್ರಿಭುಜ ABC ಮತ್ತು ತ್ರಿಭುಜ DPQಗಳು ಸಮರೂಪಿಗಳು. ಕೋನ B = ಕೋನ P = ಕೋನ E ಚಿತ್ರವನ್ನು ನೋಡಿ. ಅದೇ ರೀತಿ PQ ಸಮಾಂತರ EF, ಯಾಕೆಂದರೆ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ಅಲ್ಲಿ ಎಳೆದಂಥ ರೇಖೆಗಳು ಸಮಾಂತರವಾಗಿರ್ತದೆ. ಆದ್ದರಿಂದ DP/P = DQ/QF ಇದು ಥೇಲ್ಸ್ ಪ್ರಮೇಯದಿಂದ ಬರ್ತದೆ. ಹಾಗಾದರೆ DP/DF DEಯನ್ನು ಯಾಕೆಂದರೆ ನಾವು ರಚನೆಯನ್ನು ಸರಿಯಾಗಿ ಗಮನಿಸಿ ಉದಾಹರಣೆಯನ್ನು ನಾವು ಬಿಡಿಸಿದಂಥದ್ದು ಮಾಡಿಕೊಡ್ತೀವಿ. DP/DE = DQ/DF. ಆದ್ದರಿಂದ AC/DE = AC/DF ನಾವು ರಚನೆಯನ್ನು ಮಾಡಿದ್ದೇವೆ. ಅದೇ ರೀತಿ AB/DE = BC/EF. ಆದ್ದರಿಂದ AB/DE = BC/EF = AC/DF ಪ್ರಮೇಯ ಸಾಧನೆ ಆಗಿದೆ. ಪ್ರಶ್ನೆ ಸಂಖ್ಯೆ 37 ಈ ರೀತಿಯಾಗಿದೆ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪದ ಸ್ತಂಭದ ಎತ್ತರವು 10√3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ CE ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು F ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ. ಹಾಗಾದರೆ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಕೊಟ್ಟಿರುವಂಥ ಅಂಶ ಈ ಒಂದು ದೀಪಸ್ತಂಭದಿಂದ ಈ ಗೋಪುರದ ದೂರ 30 ಮೀಟರ್ ಇದೆ. ಇಲ್ಲಿ ದೀಪಸ್ತಂಭದ ಮೇಲಿನಿಂದ ನೋಡಿದಾಗ ಉಂಟಾದ ಕೋನ 30 ಡಿಗ್ರಿ ಇದೆ. ಹಾಗಾಗಿ ಅವರು ಕೇಳಿರುವಂಥದ್ದು ಗೋಪುರದ ಎತ್ತರ ECಯನ್ನು ಲೆಕ್ಕಿಸಬೇಕು. ಜೊತೆಗೆ ದೀಪಸ್ತಂಭ ತುದಿಯಿಂದ ಗೋಪುರ ತುದಿಗೆ ಇರುವ ದೂರ AE ಲೆಕ್ಕಾಚಾರ ಮಾಡಬೇಕು. ಜೊತೆಗೆ ಈ F ಬಿಂದುವಿನಲ್ಲಿರುವ ಕಾರನ್ನು A ಬಿಂದುವಿನಿಂದ ನೋಡಿದಾಗ ಉಂಟಾದ ಅವನತ ಕೋನದ ಲೆಕ್ಕಾಚಾರವನ್ನು ಮಾಡಬೇಕು. ಹಾಗಾದರೆ ನಾವು ಈ ತ್ರಿಭುಜವನ್ನು ಬಳಸಿ EDಯನ್ನು ಲೆಕ್ಕಿಸೋಣ, ಆ ನಂತರ AEಯನ್ನು ಲೆಕ್ಕಿಸೋಣ, ನಂತರ
ಈ ತ್ರಿಭುಜ ABF ಅನ್ನು ಬಳಸಿಕೊಂಡು ಈ ಕೋನವನ್ನು ಕಂಡುಹಿಡಿದು 90 ಡಿಗ್ರಿಯಲ್ಲಿ ಅದನ್ನು ಕಳೆಯೋಣ. ಹಾಗಾದರೆ ಇದನ್ನು ಕೋನ A ಅಂತ ಕರಿತೀನಿ. ಕೋನ A ಅನ್ನು 90 ಡಿಗ್ರಿಯಲ್ಲಿ ಕಳೆದರೆ ಉಂಟಾದ ಅವನತ ಕೋನ ಸಿಗ್ತದೆ. ಹಾಗಾದರೆ ಮೊದಲಿಗೆ ಕೊಟ್ಟಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಕೊಟ್ಟಂಥ ದತ್ತಾಂಶ ಚಿತ್ರವನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ಏನನ್ನು ನೀಡಿದ್ದಾರೆ ನೋಡಿ, EC ಲೆಕ್ಕಿಸಬೇಕು. EC is equal to ED ಪ್ಲಸ್ DC. ಹಾಗಾದರೆ ಚಿತ್ರವನ್ನು ನೋಡಿ, AB ಮತ್ತು EC ಒಳಗೊಂಡಂತೆ ಒಂದು ಸಮಾಂತರ ಚತುರ್ಭುಜ ಇದೆ. ಆದ್ದರಿಂದ AE ಅಳತೆ ಮತ್ತು DC ಅಳತೆ ಒಂದೇ ಆಗಿರೋದ್ರಿಂದ ನಾವು ECಯನ್ನು ಲೆಕ್ಕಿಸಬೇಕಾದ್ರೆ EDಯನ್ನು ಲೆಕ್ಕಿಸಬೇಕು, ಪ್ಲಸ್ DCಯನ್ನು ABಗೆ ಸಮಾಂತರ ಬರ್ಕೋಬೇಕು. ಆದ್ದರಿಂದ EC is equal to ED ಪ್ಲಸ್ 10√3. ಹಾಗಾದರೆ ಈ ಚಿತ್ರದ ಸಹಾಯದಿಂದ ನಾವು ECಯನ್ನು ಕಂಡುಹಿಡಿಯೋಣ. ECಯನ್ನು ಕಂಡುಹಿಡಲಿಕ್ಕೆ EDಯನ್ನು ಕಂಡುಹಿಡಬೇಕು. ಅದಕ್ಕಾಗಿ ತ್ರಿಭುಜ ADEಯನ್ನು ಬರೆದುಕೊಳ್ಳೋಣ. ತ್ರಿಭುಜ ADEನಲ್ಲಿ ಕೋನ A is equal to 30 ಡಿಗ್ರಿ. ಹಾಗಾದರೆ ನಾವು ಇದಕ್ಕೆ ಟ್ಯಾನ್ ಅನ್ನು ಬಳಸಬಹುದು. ಟ್ಯಾನ್ 30 ಡಿಗ್ರಿ is equal to ED divided by AD. ಹಾಗಾದರೆ ಟ್ಯಾನ್ 30 ಅಂದರೆ 1/√3 is equal to ED by AD ಅಂದರೆ BCಗೆ ಸಮವಾಗಿದೆ. ಆದ್ದರಿಂದ ED is equal to BC into √3. BC ಅಂದರೆ 30 ಕೊಟ್ಟಿದ್ದಾರೆ, 30/√3. 30/√3 ಅಂದರೆ ಇದನ್ನು 10√3 ಆಗಿ ಪರಿವರ್ತನೆ ಮಾಡಿಕೊಳ್ಳೋಣ. ಆದ್ದರಿಂದ ED is equal to 10√3 ಆಗಿದೆ. ಆದ್ದರಿಂದ ನಾವು ಗೋಪುರದ ಎತ್ತರವನ್ನು ಕಂಡುಹಿಡಿಯೋಣ. ಗೋಪುರದ ಎತ್ತರ is equal to EC ಈಗಾಗಲೇ ನಾವು ಬರೆದಿದ್ದೇವೆ. ED ಪ್ಲಸ್ 10√3. ED ಬೆಲೆ ಕೂಡ 10√3 ಜೊತೆಗೆ ಪ್ಲಸ್ 10√3. ಆದ್ದರಿಂದ 20√3 ಮೀಟರ್ ಆಗಿದೆ ಗೋಪುರದ ಎತ್ತರ. ಇನ್ನು ಗೋಪುರದಿಂದ ಸ್ತಂಭದ ತುದಿವರೆಗಿನ ದೂರವನ್ನು ಬಳಸ್ಕೊಳ್ಳೋಣ. ಅದಕ್ಕಾಗಿ ನಾವು cos 30 ಬರ್ಕೊಳ್ಳೋಣ. cos 30 ಡಿಗ್ರಿ is equal to ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು AD ಬೈ ವಿಕರ್ಣ AE. ಬೆಲೆಗಳನ್ನು ಹಾಕೋಣ. cos 30 ಅಂದರೆ √3/2 is equal to AD ಅಂದ ಬೆಲೆ ನಮಗೆ ಇದೆ, ಅದು 30/AE. ಹಾಗಾದರೆ ನಾವು ಸರಳೀಕರಣ ಮಾಡಿದರೆ AE is equal to ಇಲ್ಲಿ ನೋಡಿ √3 30√3 ಭಾಗಿಸಿದರೆ ಅದು 10√3 ಆಗ್ತದೆ. ಅದಕ್ಕೆ 2 ಗುಣಿಸಿದರೆ 20√3 ಆಗಿದೆ. ಹಾಗಾದರೆ AE ಕೂಡ 20√3. ಹಾಗಾದರೆ ನಂತರ ಕೋನವನ್ನು ಕಂಡುಹಿಡೋಣ. ಈಗಾಗಲೇ ಚಿತ್ರದಲ್ಲಿ ವಿವರಿಸಿದ್ದೀನಿ. ಟ್ಯಾನ್ A is equal to ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹುವಲ್ಲಿ BF ಆಗ್ತದೆ ಡಿವೈಡೆಡ್ ಬೈ AB ಪಾರ್ಶ್ವಬಾಹು. ಈ ಬೆಲೆಗಳನ್ನು ಹಾಕೋಣ. AB ಅಂದರೆ 10/10√3 ಚಿತ್ರದಲ್ಲಿ ನೀಡಿದ್ದಾರೆ. ಆದ್ದರಿಂದ 1/√3. ಟ್ಯಾನ್ A 1/√3 ಆದರೆ ಟ್ಯಾನ್ A is equal to ಟ್ಯಾನ್ 30. ಆದ್ದರಿಂದ A is equal to 30 ಡಿಗ್ರಿ. ನಮಗೆ ಅವನತ ಕೋನ ಬೇಕು. ಆದ್ದರಿಂದ ಅವನತ ಕೋನ is equal to 90 ಮೈನಸ್ A. ಆದ್ದರಿಂದ 90 ಮೈನಸ್ 30 60 ಡಿಗ್ರಿ. ಆದ್ದರಿಂದ ದೀಪಸ್ತಂಭದಿಂದ ಹಡಗಿನ ಕಾರಿನವರೆಗಿನ ಅವನತ ಕೋನವು 60 ಡಿಗ್ರಿ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ.
ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗ ರೋಮನ್ ನಂಬರ್ 6 ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಈ ಭಾಗದಲ್ಲಿ 5 ಅಂಕದ ಒಂದು ಪ್ರಶ್ನೆ ಇದ್ದು 5 ಅಂಕ ನಿಗದಿಯಾಗಿರ್ತದೆ. ಹಾಗಾದರೆ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಎತ್ತರ 45 ಸೆಂಟಿಮೀಟರ್, ಶಂಕುವಿನ ನೇರ ಎತ್ತರ 15 ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಅಂಶಗಳನ್ನ ಮೊದಲು ಬರ್ಕೊಳ್ಳೋಣ. ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಬರ್ಕೊಳ್ಳೋಣ. ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಲಿಂಡರ್ಗೆ ಸಂಬಂಧಪಟ್ಟ ಎತ್ತರವನ್ನು ಕ್ಯಾಪಿಟಲ್ ಹೆಚ್ ಅಂತ ಬರ್ಕೊಳ್ತೀನಿ. ಒಟ್ಟು ಆಕೃತಿ ಎತ್ತರ 45, ಅದರಲ್ಲಿ ಶಂಕುವಿನ ಎತ್ತರ 15 ಅನ್ನು ಕಳೆದ್ರೆ ಉಳಿಯುವಂಥದ್ದು 30 ಸೆಂಟಿಮೀಟರ್. ಜೊತೆಗೆ ವೃತ್ತಪಾದದ ವ್ಯಾಸ ಡಿ ಅನ್ನು ನೀಡಿದ್ದಾರೆ. ಡಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂದರೆ ಅದರ ವೃತ್ತಪಾದ ತ್ರಿಜ್ಯ 8 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ಅಂಶಗಳನ್ನು ಬರೆದುಕೊಳ್ಳೋಣ. ಶಂಕುವಿನ ಅಂಶ ಇದರ ನೇರ ಎತ್ತರ ಹೆಚ್ಚನ್ನು ನೀಡಿದ್ದಾರೆ, ಅದು 15 ಸೆಂಟಿಮೀಟರ್. ವೃತ್ತಪಾದಗಳು ಸಿಲಿಂಡರ್ ಶಂಕು ಒಂದೇ ಆಗಿರೋದ್ರಿಂದ ಆರ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ನಾವೀಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಾಕೃತಿದು ಕಂಡುಹಿಡಿಬೇಕಾದ್ರೆ ಇದಕ್ಕೆ ಓರೆ ಎತ್ತರ ಬೇಕು. ಎಲ್ಲನ್ನು ಮೊದಲು ಕಂಡುಕೊಳ್ಳೋಣ. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 15ಅನ್ನು ವರ್ಗ ಮಾಡಿದರೆ 225 ಪ್ಲಸ್ 8ಅನ್ನು ವರ್ಗ ಮಾಡಿದರೆ 64. ಇವೆರಡನ್ನು ಸೇರಿದರೆ ಸ್ಕ್ವೇರ್ ರೂಟ್ ಆಫ್ 289. ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು 289ರ ವರ್ಗಮೂಲ 17 ಸೆಂಟಿಮೀಟರ್ ಆಗಿದೆ. ಈಗ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ ಇಲ್ಲಿ ಆಕೃತಿಯನ್ನು ಗಮನಿಸಿ. ಶಂಕು ಇದೆ, ಸಿಲಿಂಡರ್ ಇದೆ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು, ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಜೊತೆಗೆ ಸಿಲಿಂಡರ್ನ ಸುತ್ತಲೂ ಇರುವಂಥ ವಿಸ್ತೀರ್ಣ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಜೊತೆಗೆ ಈ ವೃತ್ತಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆದ್ದರಿಂದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತ ಪಾದದ ವಿಸ್ತೀರ್ಣ. ಹಾಗಾದರೆ ಇವುಗಳ ಸೂತ್ರವನ್ನು ಬರೆದುಕೊಳ್ಳೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಪ್ಲಸ್ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ ವೃತ್ತದ ಪಾದದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಸಾಮಾನ್ಯ ಅಂಶಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸಿಲಿಂಡರ್ನ ಎತ್ತರವನ್ನು ನಾನು ಕ್ಯಾಪಿಟಲ್ ಹೆಚ್ ಬರ್ಕೊಂಡಿರೋದ್ರಿಂದ ಇದನ್ನು ಕ್ಯಾಪಿಟಲ್ ಹೆಚ್ ಅಂತ ಮಾಡ್ಕೊಳ್ತೀನಿ. ಆದ್ದರಿಂದ ಪೈ ಮತ್ತು ಆರನ್ನು ಸಾಮಾನ್ಯ ತೆಗೆದ್ರೆ ಒಳಗಡೆ ಉಳಿಯುವಂಥ ಅಂಶಗಳು ಎಲ್ ಪ್ಲಸ್ 2 ಕ್ಯಾಪಿಟಲ್ ಹೆಚ್ ಪ್ಲಸ್ 1 ಆರ್ ಉಳಿತದೆ. ಈ ಅಂಶಗಳನ್ನು ಸೂತ್ರಗಳಲ್ಲಿ ಹಾಕ್ಕೊಂಡು ಸರಳೀಕರಣ ಮಾಡೋಣ. ಪೈ ಅಂದರೆ 22/7 ಇಂಟು ಆರ್ ಅಂದರೆ 8 ಸೆಂಟಿಮೀಟರ್. ಇನ್ನು ಬ್ರಾಕೆಟ್ ಎಲ್ ಅಂತಂದರೆ ಅದು 17 ಪ್ಲಸ್ 2 ಇಂಟು 30 ಪ್ಲಸ್ 8. ಮತ್ತೆ ಸರಳೀಕರಿಸೋಣ. 22/7 ಇಂಟು 8 ಇನ್ನು ಬ್ರಾಕೆಟ್ 17 ಪ್ಲಸ್ 32 60 ಪ್ಲಸ್ 8. 22/7 ಇಂಟು 8 ಇಂಟು ಇವೆಲ್ಲವರ ಮೊತ್ತ 17ಕ್ಕೆ 60 ಸೇರಿಸಿದರೆ 77, 77ಕ್ಕೆ 8 ಸೇರಿಸಿದರೆ 85. ಇವೆಲ್ಲವನ್ನು ಗುಣಿಸಿ ನಾವು ಬೆಲೆಯನ್ನು ಹಚ್ಚಿದರೆ ಇದರ ಬೆಲೆ 2136.64 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಯಿತು. ಇನ್ನು ಈ ಘನಾಕೃತಿಯ ಘನಫಲವನ್ನು ಲೆಕ್ಕಿಸೋಣ. ಘನಾಕೃತಿಯ ಘನಫಲಕ್ಕೆ ನಾವು ಸಿಲಿಂಡರ್ ಘನಫಲ ಪ್ಲಸ್ ಶಂಕುವಿನ ಘನಫಲ ಲೆಕ್ಕಿಸಬೇಕು. ಸಿಲಿಂಡರ್ ಘನಫಲದ ಸೂತ್ರವನ್ನು ಬರ್ಕೊಳ್ಳೋಣ. ಪೈ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಹೆಚ್
ಪ್ಲಸ್ ಶಂಕುವಿನ ಘನಫಲ 1/3 πr² ಸ್ಮಾಲ್ h. ಈ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಣ. ಇವುಗಳ ಬೆಲೆಯನ್ನು ಹಾಕಿದಾಗ ಮೊದಲು ಸಾಮಾನ್ಯವನ್ನು ತೆಗೆದುಕೊಳ್ಳೋಣ. πr² ಸಾಮಾನ್ಯ ತೆಗೆದರೆ ಒಳಗಡೆ ಕ್ಯಾಪಿಟಲ್ H ಪ್ಲಸ್ h/3 ಬೆಲೆಗಳನ್ನು ಹಾಕ್ತಾ ಹೋಗೋಣ. π ಅಂದರೆ 22/7 ಇಂಟು r ಅಂದರೆ 8 ಇಂಟು 8 ಇನ್ನು ಬ್ರಾಕೆಟ್ ಕ್ಯಾಪಿಟಲ್ H 30 ಪ್ಲಸ್ h/3 15/3 22/7 ಇಂಟು 8 ಇಂಟು 8 ಇನ್ನು ಬ್ರಾಕೆಟ್ 30 ಪ್ಲಸ್ 5 22/7 ಇಂಟು 8 ಇಂಟು 8 ಇನ್ನು ಬ್ರಾಕೆಟ್ 30ಕ್ಕೆ 5 ಸೇರಿಸಿದರೆ 35 7 1 7 ಆದ್ದರಿಂದ 22 176 ಗುಣಿಸು 8 5 40. ಇವೆರಡನ್ನು ಗುಣಿಸಿದಾಗ ಬರುವಂಥ ಬೆಲೆ 7040 cm3. ಆದ್ದರಿಂದ ಘನಾಕೃತಿಯ ಘನಫಲ 7040 cm3 ಆಗಿದೆ. ಇಲ್ಲಿವರೆಗೂ ನೀವು 2023-24ನೇ ಸಾಲಿನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸುವುದು ಅಂತ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂಬರುವ ಒಂದು ಪರೀಕ್ಷೆಯಲ್ಲಿ ಗಣಿತ ಪ್ರಪಂಚ ನಿಮ್ಮ ಜೊತೆ ಯಾವಾಗಲೂ ಬೆಂಬಲಕ್ಕಿರುತ್ತೆ. ನಿಮಗೆ ಏನೇ ತೊಂದರೆಗಳಿದ್ದರೂ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ.